ದಿಢೀರಂತ ಹೋಗುವುದು, ಗೇಟ್ ತೆಗೆಯುವುದು, ಒಳಗೆ ನುಗ್ಗುವುದು ಅಂತ ಯಾವ ವ್ಯವಹಾರವೂ ನಮ್ಮದಲ್ಲ. ಅಂತ ಯೋಚನೆಯೇ ಇಲ್ಲ. ಸ್ಪೋರ್ಟ್ಸಿಗೆ ಇವರು ಇಲ್ಲಿಂದ 2 ಕಿಲೋಮೀಟರ್ವರೆಗೆ ನಮ್ಮ ಕನ್ನಡ ಮೀಡಿಯಂನವರನ್ನ ನಡೆಸ್ಕೊಂಡು ಹೋಗ್ತಾರೆ, ಇಂಗ್ಲಿಷ್ ಮೀಡಿಯಂನ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಹೀಗೆ ತಾರತಮ್ಯ ಇವರು ಬಹಳಷ್ಟು ಮಾಡಿದ್ದು ನಾವು ಶಾಲಾ ಮಕ್ಕಳಿಂದ ಪಾಲಕರಿಂದ ಕೇಳಿ ಬರ್ತಾ ಉಂಟು. ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಯಾಕೆಂತಂದರೆ ಮಾತೃಭಾಷೆಯ ಶಿಕ್ಷಣ ಎಲ್ಲದಕ್ಕಿಂತ ಮುಖ್ಯ. ಮಾತೃಭಾಷೆಯಲ್ಲಿ ಕಲಿತವರು ಮಾತ್ರ ಈ ದೇಶದ ಒಂದು ದೊಡ್ಡ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಮತ್ತು ಅತ್ಯಂತ ಬುದ್ಧಿವಂತರ ಆಗ್ತಾರೆ ಅನ್ನೋದನ್ನು ನಾವು ಎಲ್ಲ ಬೇರೆ ಬೇರೆ ಉದಾಹರಣೆಗಳಿಂದ ನೋಡಿದ್ದೀವಿ. ಒಂದು ಮುಖ ಇಲ್ಲದೇನೆ, ಮಾನ ಇಲ್ಲದೇನೆ, ಹೆಸರಿಲ್ದೇನೆ, ಅಸ್ತಿತ್ವ ಇಲ್ಲದೇನೆ ಏನೇನೋ ನೀವು ಹೇಳ್ಬಿಟ್ರೆ ಅದನ್ನೆಲ್ಲ ಕೇಳಲಿಕ್ಕೆ ನಾವು ರೆಡಿ ಇಲ್ಲ. ಸಾಯಿಬಾಬಾ ಸಂಸ್ಥೆ ಅಂತ ಹೇಳ್ಕೊಂಡು ಬಂದವರು ಸಾಯಿಬಾಬಾ ಹೇಳಿರುವಂತ ಮೊದಲನೇ ನಿಯಮವನ್ನೇ ಮುರಿದಿದ್ದಾರೆ. ಒಳ್ಳೆಯ ಉದ್ದೇಶದಿಂದ ನಾವು ಹಸ್ತಾಂತರಿಸಿದಂತಹ ಸಂಸ್ಥೆಯನ್ನು ತಗೊಂಡವರು ಊರಿನವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿಯೇ ಪ್ರಸಿದ್ಧಿ ಪಡೆದು ಮೆರೆದಂತಹ ಈ ಸಂಸ್ಥೆಯನ್ನು ಊರಿನ ಸಂಸ್ಥೆಯಾಗಿ ಬೆಳೆಸುವಂತಹ ನಿರ್ಧಾರಕ್ಕೆ ಬರುವುದು ಒಳ್ಳೆಯದು ಅಂತ ನನ್ನ ಯೋಚನೆ, ನನ್ನ ಸೂಚನೆ ಕೂಡ. ಉದ್ದೇಶಪೂರ್ವಕವಾಗಿಯೋ ಆ ಮಗುವಿನ ಮಾನಸಿಕ ಸ್ಥಿತಿ ಏನಿತ್ತೋ ನೀರಿನ ಬಾಟ್ಲಲ್ಲಿ ವಿಷಪ್ರಾಶನವನ್ನು ಮಾಡುದು. ಕಷ್ಟದ ದಿನಗಳಲ್ಲಿ ಜನರಿಂದ ಚಂದಾವಣೆ ಎತ್ತುವ ರೀತಿಯಲ್ಲಿ ಆ ಸಂಸ್ಥೆಯನ್ನ ನಮ್ಮ ಹಿರಿಯರು ಕಟ್ಟಿದ್ರು. ಅದರ ಪರಿಣಾಮವಾಗಿ ನಮ್ಮ ಭಾಗದ ಎಷ್ಟೋ ಜನ ವಿದ್ಯಾವಂತರಾಗಿದ್ದರು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕರಿಕಾನ ಪರಮೇಶ್ವರಿಯ ಶಿಕ್ಷಣ ಸಂಸ್ಥೆ ಕಣ್ಮರೆ ಪರಬಾರೆ ವಿಶೇಷ ಸರಣಿಗೆ ನಿಮಗೆ ಸ್ವಾಗತ. ಇಲ್ಲಿಯವರೆಗೆ ಊರಿನ ಹಲವಾರು ಪಂಚಗ್ರಾಮದ ಗ್ರಾಮಿಕರು ಮಾತಾಡ್ತಾ ಬಂದಿದ್ದನ್ನು ನೀವು ಗಮನಿಸಿದ್ದೀರಿ. ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಬಹಳಷ್ಟು ಜನ ಸ್ಪಂದಿಸಿದ್ದನ್ನು ನಾವು ಗಮನಿಸಿದ್ದೇವೆ, ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ಕೇಳ್ತಾರೆ, ಇದು ಮೊಳಕು ಮುಟ್ಟುವ ಸೂಡಿಯೋ, ಇದರ ಒಂದು ನಿರ್ಣಾಯಕ ಹಂತಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನ ಮೂಲಭೂತವಾಗಿ ಇಟ್ಟಿದ್ರು. ಆದರೆ ಆಶ್ಚರ್ಯ ಆಗ್ಬೋದು ನಿಮಗೆ, ನನ್ನನ್ನ ಬೇರೆ ಬೇರೆ ಕಡೆಯಿಂದ ಹಲವಾರು ಜನ ಸ್ಪಂದಿಸ್ತಾ ಇದ್ದಾರೆ, ಕರೆ ಮಾಡ್ತಾ ಇದ್ದಾರೆ, ಮತ್ತೆ ಇದರ ಸಾಧ್ಯತೆ ಮತ್ತು ಭವಿಷ್ಯದ ಹೆಜ್ಜೆಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ್ದಾರೆ. ಆಲ್ಟರ್ನೇಟಿವ್ ಏನು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಹಲವು ಸೂತ್ರ ಸಂಧಾನಗಳು ಸಿದ್ಧವಾಗ್ತಾ ಇದೆ ಅಂತಂದ್ರೆ ನೀವು ಅತ್ಯಂತ ಖುಷಿಯಿಂದ ಅದನ್ನ ಸ್ವೀಕರಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಈಗ ಯಾವುದನ್ನೂ ನಾವು ಡಿಸ್ಕ್ಲೋಸ್ ಮಾಡುವ ಸ್ಥಿತಿಯಲ್ಲಿಲ್ಲ. ಒಂದು ಬಾರಿ ಇಡೀ ಸಾಂಸ್ಥಿಕ ಸ್ವರೂಪವನ್ನ 9 ವರ್ಷದ ಹಿಂದೆ ಯಾವ ನಂಬಿಕೆಯ ನೆಲೆಯಲ್ಲಿ ಪಂಚಗ್ರಾಮ ಬಿಟ್ಟುಕೊಟ್ಟಿತ್ತೋ ಆ ನಂಬಿಕೆ ಹೇಗೆ ಹುಸಿಯಾಗಿದೆ, ಸಂಸ್ಥೆ ಹೇಗೆ ಏಡೆಡ್ ಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲನ್ನು ಹೇಗೆ ಅದನ್ನು ಮುಗಿಸ್ಲಿಕ್ಕೆ ಬಹಳ ಬಹಳ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. ಕನ್ನಡ ಮೀಡಿಯಂ ಮಕ್ಕಳು ಅಂತಂದ್ರೆ ಚಪರಾಸಿಗಳು ಅನ್ನುವ ರೀತಿಯಲ್ಲಿ ಹೇಗೆ ಅದು ನೋಡ್ಕೊಳ್ತಾ ಇದೆ. ಭವಿಷ್ಯದಲ್ಲಿ ಕರಿಕಾನ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನೇ ಮುಗಿಸುವ, ಅಲ್ಲಿ ಖಾಸಗಿ ಇಂಗ್ಲಿಷ್ ಮೀಡಿಯಂನ ಅದ್ವೈರ್ಯವನ್ನ ಕಟ್ಟುವ ಮತ್ತು ಊರಿನ ಸಮಸ್ತರ ಭಾವನಾತ್ಮಕ, ಸಾಂಸ್ಕೃತಿಕ, ಶೈಕ್ಷಣಿಕ ಸಂಬಂಧಗಳ ಕೊಂಡಿಯನ್ನೇ ಶಾಶ್ವತವಾಗಿ ಕಳಚುವ ಒಂದು ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಸಮಗ್ರವಾಗಿ ಪಂಚಗ್ರಾಮಿಕರ ಬಾಯಿಂದ ಮತ್ತು MG ಹೆಗಡೆ ಅಂತವರು, ಸತೀಶ್ ಭಟ್ ವಕೀಲರಂತವರು ಇವರೆಲ್ಲರೂ ಹೇಳುವ ಒಂದು ಅಭಿಯಾನವನ್ನ ಮುಗಿಸಿದ ಮೇಲೆ ಕೊನೆಗೆ ಇದಕ್ಕಿರುವಂಥ ಸೂತ್ರಗಳು ಯಾವುದು, ಇದಕ್ಕಿರುವಂಥ ಪರ್ಯಾಯ ಮಾರ್ಗ ಯಾವುದು, ಇದೆಲ್ಲವನ್ನ ಯೋಚಿಸ್ತೇವೆ. ಇದರ ಮಧ್ಯೆ ಒಂದು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನ ಇವತ್ತು ನಿಮ್ಮ ಗಮನಕ್ಕೆ ತರಬೇಕು.
ನಮ್ಮ ಸರಣಿ ಬರ್ತಾ ಇರುವ ಹಾಗೇನೆ ಅಲ್ಲಿ ಓದ್ತಾ ಇರುವಂತ ಮಕ್ಕಳ ಪಾಲಕರಿಗೆ ಎಲ್ಲೋ ಒಂದು ಎದೆಗುದಿ ಆರಂಭ ಆಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಯಾವ ಕಾರಣಕ್ಕೂ ಮಕ್ಕಳ ಶೈಕ್ಷಣಿಕವಾದಂಥ ವರ್ಷಕ್ಕಾಗ್ಬೋದು, ಶೈಕ್ಷಣಿಕವಾದಂಥ ಪ್ರಕ್ರಿಯೆಗಾಗ್ಬೋದು, ಅವರ ಪರೀಕ್ಷೆ ಇತ್ಯಾದಿಗಾಗ್ಬೋದು, ಎಳ್ಳಷ್ಟು ಈ ಅಭಿಯಾನ, ಈ ಸರಣಿ, ಈ ಹೋರಾಟ, ಈ ಪ್ರತಿಭಟನೆ, ಈ ಚಿಂತನ ಮಂಥನ ತೊಂದರೆಯನ್ನ ತರುವುದಿಲ್ಲ. ಇದು ನಮ್ಮ ಸಂಪೂರ್ಣವಾದಂಥ ಭರವಸೆ. ನೆನಪಿಡಿ, ಅಲ್ಲಿಯ ಓದುವ ಮಕ್ಕಳನ್ನ ಡಿಸ್ಟರ್ಬ್ ಮಾಡೋದಾಗಲಿ ಅಥವಾ ಸಾಯಿ ಸಂಸ್ಥೆಯವರನ್ನ ಒಂದು ರೀತಿಯ ಖಳನಾಯಕರ ಹಾಗೆ ನಾವು ಕಾಣುವುದಾಗಲಿ ಅಂತ ಕುತ್ಸಿತ ಮನೋಭಾವ ನಮ್ಮದಲ್ಲ. ನಮ್ಮ ಇಡೀ ಉದ್ದೇಶವೇ ಇದು ಒಂದು ಪಾರಂಪರಿಕವಾದಂಥ ಶೈಕ್ಷಣಿಕವಾದಂಥ 70 ವರ್ಷಗಳ ಹಿಂದೆ ಅತ್ಯಂತ ಸದುದ್ದೇಶದಿಂದ ಹುಟ್ಟಿದ ಆಧ್ಯಾತ್ಮಿಕ ಮತ್ತು ಪಾರಮಾರ್ಥಿಕ ಜೊತೆಗೆ ಲೌಕಿಕ ಈ ಮೂರೂ ಆಯಾಮಗಳನ್ನ ಏಕೀಕೃತಗೊಳಿಸಿಕೊಂಡು ಹುಟ್ಟಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ತನ್ನದೇ ಆದಂಥ ಒಂದು ಸಂಪ್ರದಾಯ ಇದೆ, ಸಾತ್ವಿಕತೆ ಇದೆ, ದೂರದರ್ಶಿತ್ವ ಇದೆ. ಈ ಯಾವುದನ್ನೂ ತೊಂದರೆಗೆ ಒಳಗಾಗದ ಹಾಗೆ ಇದನ್ನ ಭವಿಷ್ಯದ ತಲೆಮಾರಿಗೆ ಒಂದು ಪಂಚಗ್ರಾಮದ ಅಸ್ಮಿತೆಯ ರೂಪದಲ್ಲಿ ಉಳಿಸಿಕೊಳ್ಳುವುದು ಹೇಗೆ, ಇದು ನಮ್ಮ ಚಿಂತನೆ. ದಿಢೀರಂತ ಹೋಗುವುದು, ಗೇಟ್ ತೆಗೆಯುವುದು, ಒಳಗೆ ನುಗ್ಗುವುದು ಅಂತ ಯಾವ ವ್ಯವಹಾರವೂ ನಮ್ಮದಲ್ಲ. ಅಂತ ಯೋಚನೆಯೇ ಇಲ್ಲ. ನಮ್ದು ಸಾತ್ವಿಕ ಚಳವಳ, ಶಾಂತಿಯುತವಾದ ಪ್ರತಿಭಟನೆ ಮತ್ತೆ ಒಂದು ಸಾರ್ಥಕವಾದ ಅಭಿಯಾನದ ಮೂಲಕ ಇಡೀಯದಾಗಿ ಪಂಚಗ್ರಾಮದ ಕಣ್ಬೆಳಕಾದಂಥ ಈ ಶಿಕ್ಷಣ ಸಂಸ್ಥೆಯನ್ನ, ಕರಿಕಾನ ಪರಮೇಶ್ವರಿಯ ಹೆಸರಿನ ಆ ಸಂಸ್ಥೆಯ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೋಬೇಕು ಮತ್ತೆ ಬದುಕಿಸಬೇಕು. ಇದು ಪಂಚಗ್ರಾಮದ ಇಡೀ ಜನರ ಅಭಿಲಾಷೆ ಮತ್ತು ಅಭಿಯಾನ. ಹಾಗಾಗಿ ಹೆತ್ತವರು ಏನೂ ಯೋಚನೆ ಮಾಡಬೇಡಿ, ಬೇಸರ ಮಾಡಬೇಡಿ, ಆತಂಕಕ್ಕೊಳಗಾಡಬೇಡಿ. ಮತ್ತೆ ಮಕ್ಕಳು ಕೂಡ ನಿರಾತಂಕವಾಗಿ ನಿಮ್ಮ ಓದನ್ನು ಮುಂದುವರಿಸಿ. ಯಾವುದೂ ಮಧ್ಯಂತರದಲ್ಲಿ ಏನೂ ತೊಂದರೆಗಳು ಆಗುವುದಿಲ್ಲ. ಇದು ಈ ಚಳವಳದ, ಈ ಹೋರಾಟದ ಸರಣಿಯ ಅಥವಾ ಅದರ ಜವಾಬ್ದಾರಿಯನ್ನ ಹೊತ್ತಂತ ನಮ್ಮ ಮಾಧ್ಯಮದ ಭರವಸೆ ಅನ್ನೋದರಲ್ಲಿಗೆ ನೀವೆಲ್ಲರೂ ಆ ಭಯದಿಂದ ದೂರ ನಿಲ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲೊಬ್ಬ ಸೀಕ್ರೆಟ್ ಅಂತ ಯಾವುದೋ ಹೆಸರಿನಲ್ಲಿ ಒಬ್ಬ ಅನಾಮಧೇಯ, ಫೇಸ್ಲೆಸ್, ಯಾವುದೇ ರೀತಿಯ ತನ್ನ ಹೆಸರನ್ನು ರುಜುಗೊಳಿಸದೇನೆ ಕದ್ದು ಮುಚ್ಚಿ ತನ್ನ ಅಭಿಪ್ರಾಯವನ್ನ ವ್ಯಂಗ್ಯವಾಗಿಯೋ ಅಥವಾ ವಿಷಕಾರುವ ರೀತಿಯಲ್ಲೋ ಅಭಿವ್ಯಕ್ತಿಸ್ತಾ ಇರೋದನ್ನ ನೋಡಿದ್ದೇನೆ. 3-4 ಕಮೆಂಟ್ ಬಂದಿದೆ. ಕೊನೆಗೆ ಅವರೇ ಡಿಲೀಟ್ ಕೂಡ ಮಾಡಿದ್ದಾರೆ. ಅವರ ಅಂಥ ಕಮೆಂಟ್ಗಳಿಗೆ ನಾವು ಯಾವುದೇ ಕವಡೆ ಕಾಸಿನ ಬೆಲೆಯನ್ನು ಕೊಡುವುದಿಲ್ಲ. ನಿಜವಾಗಿಯೂ ನಿಮಗೆ ಶಿಕ್ಷಣ ಸಂಸ್ಥೆ, ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಮೇಲೆ, ಆ ಪರಂಪರೆಯ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ, ಪ್ರೀತಿ, ಕಾಳಜಿ ಇದ್ದದ್ದೇ ಹೋದಾದರೆ ಅನಾಮಿಕ ಹೆಸರಿನಲ್ಲಿ ಬರಬೇಡಿ. ನಿಮ್ಮ ಹೆಸರು ಸಮೇತ ಬನ್ನಿ. ನೋಡಿ, ಇಲ್ಲಿ ಹಲವಾರು ಜನ ತಮ್ಮ ಹೆಸರನ್ನ ಇಟ್ಟುಕೊಂಡು ತಾವೇ ಸ್ವತಃ ಬಂದು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ. ಅದು ಸತ್ಯಕ್ಕೆ ಸಿಕ್ಕುವ ಮನ್ನಣೆ ಮತ್ತು ಆ ರೀತಿಯ ಅಭಿಪ್ರಾಯವನ್ನ ರುಜುಗೊಳಿಸುವ ರೀತಿ ನೀತಿ. ಎಲ್ಲೋ ಮರೆಯಲ್ಲಿ ನಿಂತುಕೊಂಡು ಯಾವುದೋ ರೀತಿಯ ಹೆಸರನ್ನಿಟ್ಟುಕೊಂಡು ಒಂದು ಮುಖ ಇಲ್ಲದೇನೆ, ಮಾನ ಇಲ್ಲದೇನೆ, ಹೆಸರಿಲ್ದೇನೆ, ಅಸ್ತಿತ್ವ ಇಲ್ಲದೇನೆ ಏನೇನೋ ನೀವು ಹೇಳಿಬಿಟ್ರೆ ಅದನ್ನೆಲ್ಲ ಕೇಳಲಿಕ್ಕೆ ನಾವು ರೆಡಿ ಇಲ್ಲ. ನಿಮಗೂ ಅವಕಾಶ ಇದೆ. ಸೀಕ್ರೆಟ್ ಮ್ಯಾನ್ ಅಥವಾ ಸೀಕ್ರೆಟ್ ಮಹಿಳೆಯೋ ಯಾರೋ ನಮ್ಗೆ ಗೊತ್ತಿಲ್ಲ, ಬನ್ನಿ ಮಾತಾಡಿ, ನಿಮಗೆ ಮೈಕ್ ಕೊಡ್ತೇವೆ, ನಿಮ್ಮ ಫೋಟೋ ಹಾಕ್ತೇವೆ, ನಿಮ್ಮ ಅಭಿಪ್ರಾಯವನ್ನು ದಾಖಲಿಸ್ತೇವೆ. ಮರೆಯಲ್ಲಿ ನಿಂತು ಬಾಣ ಹೊಡೆಯುವ ಕೆಲಸವನ್ನು ಮಾಡಬೇಡಿ. ಅಂಥ ಕೆಲಸಕ್ಕೆ ನಾವು ಯಾವ ಕಿಮ್ಮತ್ತೂ ಕೊಡುವುದಿಲ್ಲ ಮತ್ತು ಅದರ ಬಗ್ಗೆ ಎಲ್ಲ ನಾವು ಕಿವಿಯೂ ಹಾಕುವುದಿಲ್ಲ, ಮನಸ್ಸು ಹಾಕುವುದಿಲ್ಲ. ವಿ ಡೋಂಟ್ ಕೇರ್. ಈ ಸಾರಿ ಗಣಪತಿ ಭಟ್ಟ, ಅಪ್ಪಿ ಭಟ್ಟ ಅಂತಲೇ ನಾವು ಕರಿತೇವೆ, ಹಾಲ್ ಕೃಷ್ಣಭಾವಿ ಅವರು ಮಾತಾಡಿದ್ದಾರೆ, ನಮ್ಮ ಮಹೇಶ್ ಭಂಡಾರಿ ಅವರು ಮಾತಾಡಿದ್ದಾರೆ. ಮಾನಸ ಅವರು ತನ್ನ ಸುದೀರ್ಘವಾದಂಥ ಶಿಕ್ಷಕ ವೃತ್ತಿಯನ್ನು ಅಲ್ಲೇ ಮಾಡಿರುವುದರಿಂದ ಅಲ್ಲಿ ಆದಂಥ ಕರಾಳ ಅನುಭವವನ್ನು ದಾಖಲೆ ಸಮೇತ ಹೊರಗಡೆ ಇಟ್ಟಿದ್ದಾರೆ. PK ಹೆಗಡೆಯವರು ಛಾಯಾಗ್ರಾಹಕರು ಅವರು ಮಾತಾಡಿದ್ದಾರೆ. ಆಮೇಲೆ ರಾಮಚಂದ್ರ ಕೃಷ್ಣ ಭಟ್ ಮಾತಾಡಿದ್ದಾರೆ, ಮಂಜುನಾಥ್ ಶೆಟ್ಟಿ,
HR ಗಣೇಶ್, KS ಹೆಗಡೆ ಇವರು ಈ ಪಂಚಗ್ರಾಮದ ಗಣ್ಯ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನು ಭಾಳ ಸ್ಪಷ್ಟವಾಗಿ ನೇರವಾಗಿ ಆ ಶಾಲೆಯ ಬಗ್ಗೆ ಇರುವ ತಮ್ಮ ಒಂದು ಭಾವನಾತ್ಮಕ ಸಂಬಂಧ ಏನು, ಆ ಶಾಲೆ ಯಾವ ರೀತಿ ಇರಬೇಕಾಗಿತ್ತು, ಅದು ಹಾಗೆ ಇಲ್ಲದೇ ಇರುವುದರಿಂದ ನಮ್ಮ ಆಕ್ಷೇಪ ಏನು, ನಮ್ಮ ಅಭಿಯಾನದ ಉದ್ದೇಶ ಏನು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೆಲ್ಲರಿಗೂ ಸ್ವಾಗತಿಸ್ತಾ ಅವರ ಮಾತಿಗಾಗಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಬನ್ನಿ ಕೇಳೋಣ. ನನ್ನ ಹೆಸರು ಗಣಪತಿ ಭಟ್, ಸಾಲ್ಕೋಟ್ ಪಂಚಾಯತಿದ ಸದಸ್ಯ. ಈ SKP ಶಿಕ್ಷಣ ಸಂಸ್ಥೆ ಹಿಂದೆ 15 ವರ್ಷಗಳ ಹಿಂದೆ ಕಟ್ಲೆ MG ಅವರ ನೇತೃತ್ವದಲ್ಲಿ ನಡೀತಿತ್ತು. ಕೊನೆಗೆ ಕಾರಣಾಂತರದಿಂದ ಇದಾಗಿ ಈಗ 9 ವರ್ಷ ಸಾಯಿ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ. ಈ ಸಾಯಿ ಸಂಸ್ಥೆಯವರು ಅತ್ಯುತ್ತಮವಾಗಿ ನಡೆಸ್ತಾರೆ ಅಂತ ಹೇಳಿ ಜನ ಭಾವಿಸ್ತಾ ಇದ್ರು. ಆದರೆ ಇವಾಗ ನೋಡಿದ್ರೆ ಹಲವಾರು ಸಮಸ್ಯೆಗಳ ಗೂಡಾಗಿ ಇಲ್ಲಿ ನಡೀತಾ ಉಂಟು. ನಮ್ಮ ಊರಿನ ಯಾವುದೇ ಒಂದು ಜನರ ಮುಖಂಡತ್ವದಲ್ಲಿ ಯಾವ ಒಂದು ಕಮಿಟಿಯನ್ನು ಮಾಡಿಕೊಳ್ಳಿಲ್ಲ. ಅವರವರಿಗಷ್ಟೇ ಅವರಿಗೆ ಬಂದಾಗೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕರಿಕಾನ್ ಪರಮೇಶ್ವರಿ ಎಂಬ ಹೆಸರನ್ನ ಹಿಡಿದೆ ಇವರು ಸತ್ಯಸಾಯಿ ಅಂತ ಮೊದಲಿಗೆ ಇಟ್ಟು ಕೊನೆಗೆ ಕರಿಕಾನ್ ಪರಮೇಶ್ವರಿಯವರ ಹೆಸರನ್ನ ಇಟ್ಟು ನಡೆಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಈ ಪಂಚಗ್ರಾಮದವರದ ವಿರೋಧ ಇದೆ. ಇನ್ನು ಮುಂದಾದರೂ ಆ ಹೆಸರನ್ನು ತೆಗೆದು ಮೊದಲಿನ ನಮ್ದು ಹೇಗೆ ನಡೀತಾ ಇತ್ತೋ ಹಾಗೆ ಮಾಡಬೇಕು. ಮತ್ತೆ ಇಲ್ಲಿ ಮಕ್ಕಳಲ್ಲೂ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಹೈಸ್ಕೂಲು ಮತ್ತು ಕಾಲೇಜಿನ ಮಕ್ಕಳಿಗೆ ಹಳೆಯ ಬಿಲ್ಡಿಂಗ್ನಲ್ಲಿ ಇವರು ಇಟ್ಟು ನಡೆಸ್ತಾ ಇದ್ದಾರೆ. ಅವರನ್ನು ಹೊಸ ಬಿಲ್ಡಿಂಗ್ನಲ್ಲೂ ಬಹಳಷ್ಟು ಕೋಲಿಗಳು ಖಾಲಿ ಇಟ್ಟು ಅದರಲ್ಲಿ ಇವರು ನಡೆಸುವುದಿಲ್ಲ. ಮತ್ತು ಟಾಯ್ಲೆಟಿಗೂ ಇವರು ಅಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಅಷ್ಟೇ ಬಿಟ್ಕೊಡ್ತಾ ಇದ್ದಾರೆ. ಕನ್ನಡದವರಿಗೆ ಅವ್ರು ಎಲ್ಲಿಯೂ ಇದು ಮಾಡುವುದಿಲ್ಲ. ಸ್ಪೋರ್ಟ್ಸಿಗೆ ಇವರು ಇಲ್ಲಿಂದ 2 ಕಿಲೋಮೀಟರ್ ಇದುವರೆಗೆ ನಮ್ಮ ಕನ್ನಡ ಮೀಡಿಯಂನವರನ್ನ ನಡೆಸ್ಕೊಂಡು ಹೋಗ್ತಾರೆ, ಇಂಗ್ಲೀಷ್ ಮೀಡಿಯಂನ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಹೀಗೆ ತಾರತಮ್ಯ ಇವರು ಭಾಳಷ್ಟು ಮಾಡಿದ್ದು ನಾವು ಶಾಲಾ ಮಕ್ಕಳಿಂದ ಪಾಲಕರಿಂದ ಕೇಳಿ ಬರ್ತಾ ಇತ್ತು. ಇದನ್ನೆಲ್ಲ ನಾವು ಇದು ಮಾಡಿಕೊಂಡು ಮುಂದಿನ ದಿನ ಉಗ್ರ ಹೋರಾಟವನ್ನು ಮಾಡೋರಿದ್ದಾವೆ. ಇವರು ಸರಿ ಮಾಡ್ಕೊಂಡು ಹೋದರೆ ಸರಿ, ಇಲ್ಲೇ ಹೋದರೆ ನಾವು ನಮ್ಮ ಪಂಚಗ್ರಾಮದವರೆಲ್ಲರೂ ಸೇರಿ ನಮಗೆ ಮೊದಲಿನ ಹೇಗೆ ಆಗಿದ್ದೋ ಹಾಗೆ ಮಾಡಿ ನಾವು ತೆಗೆದುಕೊಳ್ತೇವೆ. ಮತ್ತು ಈ ಸಾಯಿ ಸಂಸ್ಥೆಯವರು ಶಿರಡಿ ಸಾಯಿಬಾಬೋ ಅಥವಾ ಅಳಿಕೆಯವರು ಅಷ್ಟು ಇದು ಮಾಡಿ ನಡೆಸ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೆವು. ಈಗ ಅವರು ಭಜನಾ ಮಂಡಳಿ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಇವರು ಮೊದಲಿನಾಗೆ ನಡೆಸುವುದಾದರೆ ನಾವೇ ಅದನ್ನು ತೆಗೆದುಕೊಂಡು ಹೇಗೆ ಎಂಬಂಥದ್ದು ನಮಗೆ ಕಾಣ್ತಾ ಉಂಟು. ಇನ್ನು ಮುಂದಾದರೂ ಏನು ಮಾಡ್ತಾರೆ ಅವರು ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಸರಿ, ಇಲ್ಲದೆ ಹೋದರೆ ನಾವು ನಮ್ಮ ಹೇಗೆ ಮನಸ್ಸಿಗೆ ಬಂದಾಗ ನಾವು ಮಾಡಿಕೊಡ್ತೇವೆ. ಹೈಸ್ಕೂಲಿನಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಶಿಕ್ಷಕರನ್ನು ಇವರು ನಮ್ಮ ಇದರಲ್ಲಿ ಸೇರಿಸ್ಕೊಳ್ಬೋದಿತ್ತು. ಶಾಲಾ ಹಳೆಯ ಬಿಲ್ಡಿಂಗ್ನೆಲ್ಲ ಕಟ್ಟಡಗಳು ಬಹಳಷ್ಟು ಹಾಳಾಗಿವೆ. ಅದರ ಬಗ್ಗೆ ಇವರು ಯಾವುದೂ ಮಾಡೋದಿಲ್ಲ. ಬರೀ ಹೊಸ ಬಿಲ್ಡಿಂಗ್ನಲ್ಲಿ ಅಷ್ಟೇ ಇದು ಮಾಡಿ ಕಾನ್ವೆಂಟ್ನವರಿಗೆ ಅಷ್ಟೇ ಇದು ಮಾಡ್ತಾರೆ ಅವರು. ಇದನ್ನೆಲ್ಲ ಮನಗಂಡು ನಾವು ಸರಿ ಮಾಡಿಕೊಂಡು ಹೋದರೆ ಸರಿ, ಇಲ್ಲೇ ಹೋದರೆ ಮುಂದಿನ ದಿವಸ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ. ಅರಂಡಿ ಹೈಸ್ಕೂಲ್ ಅಥವಾ ಅರಂಡಿ ಜೂನಿಯರ್ ಕಾಲೇಜ್ ಅನ್ನೋದು ನಮ್ಮ ಶಾಲೆ. ನನಗೆ ಶಾಲೆ ಅನ್ನೋದ್ರಲ್ಲಿ ಬಹಳ ಪ್ರೀತಿಯ ಭಾವನೆ ಕಾಣ್ತದೆ. ಮುಖ್ಯವಾಗಿ ಈ ಶಾಲೆಯನ್ನು ಅಥವಾ ಈ ಸಂಸ್ಥೆಯನ್ನು ಕಟ್ಟಿದಂಥವರು ಗೋಳ್ಗೆರೆ ವಿನಾಯಕ ಭಟ್ರು, ಕಡ್ಲೆ ಗಣೇಶ ಹೆಗಡೆಯವರು, ಕಟ್ಟೆ ಗಣಪ ಹೆಗಡೆಯವರು ಮತ್ತು ಮುಂತಾದ ಇನ್ನೂ 4-5 ಜನ ಮಹಾನ್ ಶಿಕ್ಷಣ ಚಿಂತಕರು, ಸಮಾಜಮುಖಿಯಾಗಿ ಆಲೋಚನೆ ಮಾಡುವಂಥ ಸಮಾಜ ಸೇವಕರು ಇವರೆಲ್ಲರೂ ಸೇರಿ ಕಟ್ಟಿದಂಥ ಈ ಒಂದು ಸಂಸ್ಥೆ ಅಡಿಯಲ್ಲಿ ಸುಮಾರು 70-75 ವರ್ಷಗಳ ಕಾಲ ಈಗ ಆಗಿದೆ ಅದನ್ನು ಕಟ್ಟಿ. ಅಂಥ ಒಂದು ಸಂಸ್ಥೆಯಲ್ಲಿ ಸಾವಿರ ವಿದ್ಯಾರ್ಥಿಗಳು ಕಲಿತು ಇವತ್ತು ಬೇರೆ ಬೇರೆ ನಾಡಿನಲ್ಲಿ ಒಂದು ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಮತ್ತು ಬೇರೆ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ಕಟ್ಟುವವರ ಒಂದು ಚಿಂತನೆ ಮತ್ತು ಕಲಿಯುವವರ ಒಂದು ಭಾವ, ಇದು ಎರಡೂ ಇದೆ. ಹಾಗಾಗಿ ಅರಂಡಿ ಶಾಲೆ ಅಂತ ಅಂದ ಕೂಡಲೇ, ಅರಂಡಿ ಹೈಸ್ಕೂಲು ಅಂದ ಕೂಡಲೇ ನಮಗೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಎದ್ದು ಕಾಣ್ತದೆ. ಅಂಥ ಭಾವನಾತ್ಮಕ ಸಂಬಂಧ ಇರುವ ಈ ಶಾಲೆ
ಕಟ್ಟುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಅದು ಆಶ್ಚರ್ಯ ಆಗ್ತದೆ. ಯಾಕೆಂತಂದರೆ 75 ವರ್ಷಗಳ ಹಿಂದಿನ ಒಂದು ಸಂದರ್ಭ, ನಮ್ಮ ಊರು ಯಾವುದೇ ರಸ್ತೆ ಇಲ್ಲದ, ಯಾವುದೇ ದಟ್ಟ ಕಾಡುವನ್ನು ಹೊಂದಿರುವಂತಹ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿನ ಮಕ್ಕಳು ಶಾಲೆಗೆ ಬರಬೇಕು ಅಂತಂದರೆ ತುಂಬ ಕಷ್ಟಪಡಬೇಕಾಗಿತ್ತು ಮತ್ತು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಒಂದು ಸಮಾಜ ಅಥವಾ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಕಟ್ಟಿದಂತಹ ಇಂಥ ಸಂಸ್ಥೆಯನ್ನು ಇವತ್ತು ನಾವು ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಅದು ಆಗಬಾರ್ದು ಅನ್ನೋದು ನನ್ನ ಮೊದಲ ಆಶಯ. ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಯಾಕೆಂತಂದರೆ ಮಾತೃಭಾಷೆಯ ಶಿಕ್ಷಣ ಎಲ್ಲದಕ್ಕಿಂತ ಮುಖ್ಯ. ಮಾತೃಭಾಷೆಯಲ್ಲಿ ಕಲಿತವರು ಮಾತ್ರ ಈ ದೇಶದ ಒಂದು ದೊಡ್ಡ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಮತ್ತು ಅತ್ಯಂತ ಬುದ್ಧಿವಂತರ ಆಗ್ತಾರೆ ಅನ್ನೋದನ್ನು ನಾವು ಎಲ್ಲ ಬೇರೆ ಬೇರೆ ಉದಾಹರಣೆಗಳಿಂದ ನೋಡಿದೆ. ಆದರೆ ಇವತ್ತು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ, ಪರವಾಗಿಲ್ಲ. ಈ ಸಂದರ್ಭದಲ್ಲಿ ಇಂಗ್ಲೀಷ್ ಮೀಡಿಯಂನ ಅವಶ್ಯಕತೆ ಇರಬಹುದು. ಆದರೆ ನಮ್ಮ ಹೈಸ್ಕೂಲ್ನಲ್ಲಿ ಇಲ್ಲಿ ತಾರತಮ್ಯ ಕಾಣ್ತಾ ಇದೆ ಅನ್ನೋದನ್ನು ನಾವು ಬಹಳ ಜನರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ನೇರವಾಗಿ ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಅಲ್ಲಿ ತಾರತಮ್ಯ ಆಗ್ತಾ ಇದೆ. ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ಮನ್ನು ನೋಡುವ ನೋಟ ಬದಲಾಗಿದೆ ಅನ್ನುವ ವಿಷಯವನ್ನು ಕೇಳಿದಾಗ ತುಂಬ ದುಃಖ ಆಗ್ತದೆ. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಇರುವಂತಹ ಮೂಲಭೂತ ಸೌಲಭ್ಯಗಳು ಮತ್ತು ಇಂಗ್ಲೀಷ್ ಮೀಡಿಯಂನವರಿಗೆ ಇರುವಂಥ ಮೂಲಭೂತ ಸೌಕರ್ಯಗಳಲ್ಲಿ ವ್ಯತ್ಯಾಸಗಳಿದೆ. ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಆ ಹೊಸ ಬಿಲ್ಡಿಂಗಿಗೆ ಕನ್ನಡ ಮಾಧ್ಯಮದಲ್ಲಿ ಓದುವವರಿಗೆ ಅವಕಾಶಗಳಿಲ್ಲ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಶೌಚಾಲಯ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಅವಕಾಶ ಇಲ್ಲದನ್ನು ನಾವು ಕೇಳಿದ್ದೇವೆ. ಈ ಥರದ ತಾರತಮ್ಯಗಳು ಮಕ್ಕಳ ಮಧ್ಯೆ ಮಾಡಿದರೆ ಅದು ಮುಂದೆ ಏನಾಗ್ಬೋದು ಅನ್ನೋದನ್ನು ನಾವೆಲ್ಲರೂ ಅರಿತುಕೊಳ್ಬೇಕಾಗ್ತದೆ ಮತ್ತು ಅದನ್ನು ವಿರೋಧಿಸಬೇಕಾಗ್ತದೆ. ಮುಖ್ಯವಾಗಿ ಈ ಶಾಲೆ ಬರುವಾಗ ಅಥವಾ ನಿಲ್ಲುವಾಗ ಹೇಗೆ ನಿಂತು ಅಥವಾ ಅದನ್ನು ತೆಗೆದುಕೊಂಡವರು ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಯಾವುದೋ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಗೆ ಅದನ್ನು ಹಸ್ತಾಂತರ ಮಾಡಿದವರು ದಡ್ಡರಲ್ಲ. ಯಾಕೆಂದರೆ ನಮ್ಮ ಪಂಚಗ್ರಾಮ ಅನ್ನುವಂಥದ್ದು ಅತ್ಯಂತ ಬುದ್ಧಿವಂತರಿರುವ ಪ್ರದೇಶ. ಇಲ್ಲಿ ಜ್ಞಾನಿಗಳಿದ್ದಾರೆ, ಶಿಕ್ಷಣವಂತರಿದ್ದಾರೆ, ಸಾಮಾಜಿಕ ಚಿಂತಕರಿದ್ದಾರೆ. ಇಂಥ ಒಂದು ಚಿಂತಕರ ಮಧ್ಯೆ ಇದೊಂದು ಬೇರೆಯ ಸಂಸ್ಥೆಗೆ ಇದನ್ನು ಹಸ್ತಾಂತರ ಮಾಡಿದ್ದಾರೆ ಅಂತಂದರೆ ಅದು ಯೋಚನೆ ಮಾಡಿಯೇ ಕೊಟ್ಟಿರ್ತಾರೆ. ಆದರೆ ನಮಗೆ ಇಲ್ಲಿ ಈಗ ಕಾಣ್ತಾ ಇರುವಂಥ ಅನುಮಾನ ಏನು ಅಂತಂದರೆ, ಹಸ್ತಾಂತರಿಸುವಾಗ ಈ ಥರದ ಯೋಚನೆಗಳು ಇರಲೇಬೇಕು. ಹಸ್ತಾಂತರ ಮಾಡುವಾಗ ಈ ಥರದ ಒಂದು ಕಂಡೀಷನನ್ನು ಈ ಶಾಲೆಗೆ ಏನು ಬೇಕು ಅಥವಾ ನಮ್ಮೂರಿಗೆ ಏನು ಬೇಕಾಗ್ಬೋದು ಅನ್ನೋದನ್ನು ತೋರಿಸಿಲ್ವ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಆದರೆ ನನಗೆ ಗೊತ್ತಿರುವ ಹಾಗೆ ಹಸ್ತಾಂತರ ಮಾಡಿದವರು ಎಲ್ಲವನ್ನ ಯೋಚನೆ ಮಾಡಿ ಎಲ್ಲ ಕಂಡೀಷನ್ ಹಾಕಿ ಅಥವಾ ಒಂದು ನಿಬಂಧನೆಗಳನ್ನು ಹಾಕಿ ಅದನ್ನು ಹಸ್ತಾಂತರಿಸಿದ್ದಾರೆ ಅನ್ನೋದನ್ನು ನಾನು ತಿಳಿದುಕೊಂಡಿದ್ದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ನೋಡಿದ್ರೆ ಎಲ್ಲ ಸುಳ್ಳಾಗಿ ಕಾಣ್ತಾ ಇದೆ. ಆ ರೀತಿಯಾದಂಥ ವ್ಯವಹಾರಗಳು ನಡೀತಾ ಇಲ್ಲ. ಹಾಗಾಗಿ ನಾವು ಇದನ್ನು ಖಂಡಿಸ್ತೇವೆ. ಹಾಗೆ ಆಗಬಾರ್ದು. ಈಗ ಆಗಿದ್ದನ್ನು ನಾವು ಅದನ್ನು ಹೇಳ್ಕೊಡ್ತಾ ಕೂತರೂ ಅದು ಸಾಧ್ಯ ಆಗುತ್ತದೆ. ಯಾಕೆಂತಂದರೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಈಗ ಮುಂದೆ ಏನಾಗಬೇಕು ಅನ್ನೋದನ್ನು ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಏನು ಹೇಳ್ತೇನೆ ಅಂದರೆ, ಈಗ ಯಾವಾಗ ಕೊಟ್ಟಿದ್ದಾರೋ ಅದರಲ್ಲಿ ವ್ಯತ್ಯಾಸ ಕಾಣ್ತದೆ, ಅವ್ರನ್ನ ಚೇಂಜ್ ಮಾಡಿ ಅನ್ನೋ ಮಾತನ್ನು ಹೇಳುವುದಿಲ್ಲ. ಬದಲಾಗಿ ಈಗಿರುವ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತಂದರೆ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥವರಿಗೆ ಸಾಧ್ಯ ಆಗುವುದಿಲ್ಲ. ಅಂತಂದರೆ ಅದಕ್ಕೆ ಇರುವಂತಹ ಸ್ಟೇಟ್ ಕಮಿಟಿ ಇರ್ಬೋದು ಅಥವಾ ಸೆಂಟ್ರಲ್ ಕಮಿಟಿ ಇರ್ಬೋದು, ಆ ಕಮಿಟಿಯವರನ್ನೆಲ್ಲ ಕರೆದು ಇಲ್ಲಿಯ ಹಳೆ ವಿದ್ಯಾರ್ಥಿಗಳನ್ನು, ಇಲ್ಲಿಯ ಶಿಕ್ಷಣ ಚಿಂತಕರನ್ನು, ಇಲ್ಲಿಯ ದಾನಿಗಳನ್ನು, ಇಲ್ಲಿಯ ಪ್ರಜ್ಞಾವಂತರನ್ನೆಲ್ಲ ಕರೆಸಿ ಒಂದು ಒಕ್ಕೂಟದ ಒಂದು ಮೀಟಿಂಗನ್ನು ಮಾಡಿ ಸಭೆಯನ್ನು ಮಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ಈ ಊರಿನಲ್ಲಿ ಓದುವ, ಈ ಊರಿನಲ್ಲಿ ಇರುವಂಥ ಕನ್ನಡ ಮೀಡಿಯಂ ಇರಲಿ, ಇಂಗ್ಲೀಷ್ ಮೀಡಿಯಂ ಇರಲಿ, ಎಲ್ಲ ಮಕ್ಕಳಿಗೆ ತಾರತಮ್ಯಗಳಾಗಬಾರ್ದು, ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಹೇಳುವುದಲ್ಲದೆ, ಇತ್ತೀಚಿನ ದಿನಗಳಲ್ಲಿ ಒಂದು 10-15 ದಿವಸಗಳ ಹಿಂದೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ದೊಡ್ಡದಾಗಿ ನಡೆಯಿತು ಕಲಬ ಗೋವಿಂದ ಹೆಗಡೆಯವರದು. ಆ ಸಂದರ್ಭದಲ್ಲಿಯೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಹಬ್ಬ ಯಾವಾಗಲೂ ಆಗ್ತಾ ಇರುವಂಥ ಇಂಥ ಹೈಸ್ಕೂಲ್ನಲ್ಲಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದನ್ನು ಕೇಳಿ ಬಹಳ ಆಘಾತ, ದುಃಖ ಎಲ್ಲ ಆಯಿತು. ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಖಂಡಿಸ್ತೇವೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆದಾಗಲೂ ಕೂಡ ನಮಗೆ ಅವಕಾಶ ಇಲ್ಲ ನಮ್ಮದೇ ಜಾಗದಲ್ಲಿ ಅಂತಂದರೆ ನಮಗೆ ಮತ್ತಿಂದೆ ನಮ್ಮ ಸ್ವಾತಂತ್ರ್ಯ ಪೂರ್ವದ ದಿನಗಳು ನೆನಪಿಗೆ ಬರ್ತದೆ. ಅದು ಆಗಬಾರ್ದು ಅಂತಂದರೆ ಇದಕ್ಕೆ ಒಂದು
ವ್ಯವಸ್ಥೆ ಆಗಬೇಕು. ಇದಾಗದೇ ಇರೋದು ಹಾಗೆ ಮತ್ತೊಮ್ಮೆ ಎಲ್ಲರೂ ಮೀಟಿಂಗ್ ಕರೆದು ಅದನ್ನು ಸಭೆಯನ್ನು ಮಾಡೋದ್ರ ಮೂಲಕ ಎಲ್ಲ ನಿಬಂಧನೆಗಳನ್ನು ಅಥವಾ ನಮ್ಮ ಬೇಡಿಕೆಗಳನ್ನು ಇಟ್ಟು ಆ ರೀತಿಯಾಗಿ ಶಾಲೆಯನ್ನು ಅಥವಾ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವ ಹಾಗೆ ಆಗಬೇಕು ಅನ್ನುವ ಒತ್ತಾಯವನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ಇದು ಆಗಿಲ್ಲ ಅಂತಂದರೆ ನಾವೆಲ್ಲರೂ ಇದಕ್ಕೆ ಖಂಡಿತವಾಗಿಯೂ ಒಂದು ಸಾತ್ವಿಕ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ನ್ಯಾಯಕ್ಕಾಗಿ ಹೋರಾಡ್ತೇವೆ ಅನ್ನೋದನ್ನು ನಾನು ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ನಾನು ಮಾನಸ GS ಅಂತ, ಶ್ರೀ ಕರಿಕಾನ್ ಪರಮೇಶ್ವರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅರಂಗಡಿ ಹೊನ್ನಾವರ. ಇಲ್ಲಿ ನಾನು 2013ರಿಂದ 2024 ತನಕ ಕಾಲೇಜ್ ವಿಭಾಗದಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡಿದ್ದೇನೆ. ಈ ಸರಣಿ ಸಂಚಿಕೆಯಲ್ಲಿ ಮಾತನಾಡಲಿಕ್ಕೆ ಕಾರಣ, ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ವೈಯಕ್ತಿಕ ಕಾರಣದಿಂದ ರಾಜೀನಾಮೆಯನ್ನು ನೀಡಿದೆ ಅಂತ. ಖಂಡಿತ ಇಲ್ಲ, ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಲಿಲ್ಲ. ನಾನು ಅಲ್ಲಿ ನಡೆಯುವಂತಹ ವಿಷಯಗಳನ್ನ, ತಾರತಮ್ಯವನ್ನ ನಿಮ್ಮ ಎದುರಿಗೆ ಬಿಚ್ಚಿಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲು DDPO ಅವರ ಆಳ್ವಿಕೆಯಲ್ಲಿದ್ದಂತಹ ಕಾಲೇಜು, DDPO ಆಗಿರುವಂತಹ KT ಭಟ್ರು ಒತ್ತಾಸೆ ಮೇರೆಗೆ ಒಂದಷ್ಟು ಜನ ಅಳಿಕೆಯ ಮ್ಯಾನೇಜ್ಮೆಂಟ್ ನಮ್ದು ಅಂತ ಹೇಳ್ಕೊಂಡು ಬಂದ್ರು. ಊರ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಹಸ್ತಾಂತರ ಅನ್ನುವಂತ ಒಂದು ನಾಟಕಕ್ಕೆ ಮುನ್ನುಡಿಯನ್ನ ಬರೆದ್ರು. ಆದ್ರೆ ನೋಡಿದ್ರೆ ಇವ್ರು ಯಾವ ಅಳಿಕೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅಲ್ಲ, ಅಳಿಕೆಯಲ್ಲಿರುವಂತ ಯಾವ ಶಿಸ್ತು ಇಲ್ಲ. ಮೊದಲಾಗಿ ಸಾಯಿಬಾಬಾ ಸಂಸ್ಥೆ ಅಂತ ಹೇಳ್ಕೊಂಡು ಬಂದವರು ಸಾಯಿಬಾಬಾ ಹೇಳಿರುವಂತ ಮೊದಲನೇ ನಿಯಮವನ್ನೇ ಮುರಿದಿದ್ದಾರೆ. ಅವರು ಹೆಲ್ಪ್ ಎವರ್ ಹರ್ಟ್ ನೆವರ್ ಅಂತ ಹೇಳಿದ್ದಾರೆ. ಇವರುಗಳು ಎಷ್ಟು ಜನರಿಗೆ ಹರ್ಟ್ ಮಾಡಿದ್ದಾರೆ ಅನ್ನೋದನ್ನ ಇವರು ತಮ್ಮ ಆತ್ಮಸಾಕ್ಷಿ ಅಂತಿದ್ರೆ ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಮ ಎದೆಯಲ್ಲಿ ಇಣುಕಿ ನೀವು ನೋಡ್ಕೊಳ್ಳಿ ಏನೇನ್ ಮಾಡಿದ್ದೀರಾ. ತಾರತಮ್ಯ ಹೇಗೆ ಅಂತ ಕೇಳ್ತೀರಾ? ಕನ್ನಡ ಮಾಧ್ಯಮನೂ ಇತ್ತು, ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಇತ್ತು. ಕನ್ನಡ ಮಾಧ್ಯಮ ಹೈಸ್ಕೂಲ್ ಇತ್ತು ಹಾಗೂ ಕನ್ನಡ ಮಾಧ್ಯಮದ ಕಾಲೇಜ್ ಕೂಡ ಇದೆ. ಕಾಲೇಜಿನ ಸ್ಥಿತಿ ಹೇಗಿದೆ, ಕನ್ನಡ ಮಾಧ್ಯಮದ ಸ್ಥಿತಿ ಹೇಗಿದೆ ಅಂತ ನೋಡಿ. ಅದ್ರ ಎದುರುಗಡೆನೆ ವೈಭವೋಪೇತವಾಗಿ ಕಟ್ಟಿರುವಂತಹ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ನೋಡಿ, ಒಳಗಡೆ ಹೋಗಿ ಅಲ್ಲೂ ಹೋಗಿ ನೋಡಿ, ಒಳಗಡೆ ಕನ್ನಡ ಮೀಡಿಯಮಿಗೆ ಕೂಡ ಹೋಗಿ ಎಷ್ಟು ರೀತಿಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ. 9 ವರ್ಷ ನಾನು 11 ವರ್ಷ ಇಲ್ಲಿ ಕೆಲಸ ಮಾಡಿದ್ರು ಕೂಡ 9 ವರ್ಷ ಇವರು ಸತ್ಯಸಾಯಿ ಕರಿಕಾನ್ ಪರಮೇಶ್ವರಿ ಅಂತ ಹೆಸರು ಹಾಕೊಂಡಿದ್ದಾರಲ್ಲ, ಅವ್ರು ಬಂದು 9 ವರ್ಷ ಆಗಿದೆ. ಇಲ್ಲಿಯ ಹಾಗೆ ಬಂದು ಹುಲಿಯಂತ ವರ್ತನೆಯನ್ನು ತೋರಿಸಿದ್ದಾರೆ. ಕನ್ನಡ ಮಾಧ್ಯಮದ ಮಕ್ಕಳಲ್ಲಿ ಎಷ್ಟು ಪ್ರತಿಭೆ ಇದ್ದು ಅದನ್ನು ಫೋಕಸ್ ಆಗಲಿಕ್ಕೆ ಕೊಡೋದಿಲ್ಲ. ಶಿಕ್ಷಕರು ಮತ್ತು ಊರವರ ಒತ್ತಾಸೆಯ ಮೇಲೆಗೆ ಅವರು ಮುಂದುವರೆಸಿದ್ದಾರೆ ಹೊರತು ಮ್ಯಾನೇಜ್ಮೆಂಟ್ ಇಂದ ಖಂಡಿತ ಅಲ್ಲ. ಕಾಲೇಜ್ ವಿಭಾಗದಲ್ಲಿ ಒಂದು ಬೋರ್ಡ್ ಅನ್ನ ಕೇಳಿದ್ರೆ 9 ವರ್ಷಗಳಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ಬೋರ್ಡಿನ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಾಗ ಏನ್ ಹೇಳಿದ್ರು, ಶಿಕ್ಷಕರ ಮಕ್ಕಳಿಗೆ ಏನ್ ಕೊಡ್ತೇವೆ, ಫೀಸ್ ಇಡೋದಿಲ್ಲ, ಫೀಸ್ ನಲ್ಲಿ ಕನ್ಸೆಷನ್ಗಳನ್ನ ಕೊಡ್ತೇವೆ ಬಡವರ ಮಕ್ಕಳಿಗೆ ಅಂತ ಮಾಡಿದ್ದಾರೆ. ಇವರು ಇಲ್ಲ, ಮಾಡ್ಲಿಲ್ಲ. ಕಾರಣ ಇವರು ಬಂದಿರೋದು ಸೇವೆ ಉದ್ದೇಶದಿಂದ ಖಂಡಿತ ಅಲ್ಲ. ಸೇವೆ ಉದ್ದೇಶನೇ ಇದ್ರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಳ್ಳೆಯ ಬಿಲ್ಡಿಂಗ್ ಅನ್ನ ಯಾಕೆ ಕೊಡ್ತಾರೆ, ಕಾಮರ್ಸಿನ ಮಕ್ಕಳಿಗೆ ಯಾಕೆ ಒಳ್ಳೆಯ ಇದನ್ನ ಕೊಡ್ತಾರೆ, ಕಾಮರ್ಸ್ ಯಾಕೆ ಈಗ ಮುಚ್ಚುವ ಅಂತ, ಪದವಿ ಪೂರ್ವ ಕಾಲೇಜ್ ಯಾಕೆ ಮುಚ್ಚುವ ಅಂತ. ನೀವು ಅದು ಬಂದಿದ್ದು ಸರಿಯಾಗಿ ಫೋಕಸ್ ಮಾಡಿದ್ರೆ ಆಗ್ತಿತ್ತು. ಅದು ಇಲ್ಲ, ನೀವು ಬಂದಿದ್ದೇ ಬೇರೆ ಉದ್ದೇಶದಿಂದ. ಆ ಉದ್ದೇಶಗಳು ಈಗ ಜನರಿಗೆ ಅರ್ಥ ಆಗುತ್ತೆ. ತಾರತಮ್ಯ ಹೇಗೆ ಅಂತಂದ್ರೆ, ಕಾಲೇಜ್ ಮಕ್ಕಳಿಗೆ ಯಾವುದೇ ಸೌಲಭ್ಯವನ್ನ ಕೊಡ್ಲಿಲ್ಲ. ನೀವು ಕೊಟ್ಟಿದ್ದೀರಾ ನೋಡಿ, ನೀವು ಏನೇನು ಅಲ್ಲಿ ವ್ಯವಸ್ಥೆ ಇದೆ ಅಂತ ನೋಡಿ. ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಆ ಬೋರ್ಡ್ ಅನ್ನು ಕೂಡ ನಮ್ಮ ಪ್ರಿನ್ಸಿಪಾಲ್ರು ಅವರ ಖರ್ಚು ವೆಚ್ಚಗಳಲ್ಲಿ, ಸ್ಟಾಫ್ನವರು ಅವರ ಖರ್ಚು ವೆಚ್ಚಗಳಲ್ಲಿ ಬೋರ್ಡ್ ಅನ್ನ ಏನ್ ಮಾಡ್ತಿದ್ರು, ಸುಣ್ಣ ಬಣ್ಣವನ್ನ ಮಾಡಿಸ್ಕೊಟ್ಟಿದ್ದಾರೆ ಹೊರತು ನೀವು ಏನನ್ನೂ ಮಾಡಿಲ್ಲ. ಬೋರ್ಡ್ ಕೊಡಿ ಅಂತ ಕೇಳಿದಾಗ ನೀವು ಇರೋಂಥ ಒಳ್ಳೊಳ್ಳೆ ಬೋರ್ಡ್ಗಳನ್ನ ಎತ್ಕೊಂಡು ಏನು ಸ್ಟೋರಲ್ಲಿ ಇಟ್ಟಿದ್ರಲ್ಲ ಅದನ್ನ ಎತ್ಕೊಂಡು ನೀವು ಮರುದಿನನೇ ನೀವು ಎಲ್ಲಿ ಹೊಸ ಬಿಲ್ಡಿಂಗಿಗೆ ತಗೊಂಡೋಗಿ ಹಾಕಿದಾಗ್ಲೇ ಅನ್ಕೊಂಡಿದ್ದೆ. ಇದು ಏನ್ ನಡೀತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಅಂತ ಬರಲಿಲ್ಲ. ನೀವು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀರ. ನೆಕ್ಸ್ಟ್ ಇಂಗ್ಲಿಷ್ ಮಾಧ್ಯಮದ ವಿಷಯಕ್ಕೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಶಿಕ್ಷಕರುಗಳು ಅವರ ಮೇಲಿರುವಂಥ ಪ್ರೆಷರನ್ನು ಒಪ್ಕೊಳ್ಳೋದೇ ಇಲ್ಲ. ಯಾಕೆಂತಂದ್ರೆ ಹೊಟ್ಟೆಪಾಡಿಗಾಗಿ ಬಂದಿರ್ತಾರೆ. ಅವರು ಅನಿವಾರ್ಯವಾಗಿ ನಿಮ್ಮ ದಬ್ಬಾಳಿಕೆಯನ್ನು ಅನುಭವಿಸಲೇಬೇಕಾಗುತ್ತೆ. ಆದರೆ ನೆನಪಿರಲಿ, ಎಲ್ಲರೂ ನೆನಪಿಟ್ಕೊಳ್ಳಿ, ಬ್ರಿಟಿಷರ ರೀತಿಯ ವರ್ತನೆಯನ್ನು ತೋರ್ತಿದ್ದೀರಾ. ಬ್ರಿಟಿಷರನ್ನು ನಾವು 1947ರಲ್ಲಿ ಓಡಿಸಿದ್ದೇವೆ. ಈಗ ನಿಮ್ಮ ಸರದಿ ಅಂತ ಅನಿಸ್ತದೆ. ನನ್ನ ಮಗನನ್ನ ಬೇರೆ ಪೇರೆಂಟ್ಸ್ ಫೋನ್ ಮಾಡಿ ನನಗೆ ಹೇಳಿದ್ರು, ನಿನ್ನ ಮಗನಿಗೆ ಬೇರೆ ಸ್ಕೂಲಿಗೆ ಹಾಕಿದ್ರು. ಯಾಕೆಂತಂದ್ರೆ ಅವನ ಮೇಲೆ ಕಂಪ್ಯಾರಿಸನ್, ಅವನ ಮೇಲೆ ಏನಾಗ್ತದೆ, ದೌರ್ಜನ್ಯ ಮಿತಿ ಮೀರ್ತಿದೆ ಅಂತ. ನಾನು ಅನ್ಕೊಂಡೆ ಶಾಲೆಯಲ್ಲಿ ಶಿಕ್ಷಕರು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಅನಿವಾರ್ಯ ಅಂತಾನೆ ಅನ್ಕೊಂಡಿದ್ದೆ. ಆದರೆ ನನ್ನ ಮಗ ಮಾನಸಿಕವಾಗಿ ಕುಗ್ಗಿರೋದನ್ನು ನೋಡಿ ನಾವು ತೀರ್ಮಾನ ಮಾಡಿದ್ವಿ, ಸ್ಕೂಲಿಂದ ಬೇರೆ ಸ್ಕೂಲ್ 7th ಮುಗಿತಿದ್ದಲ್ಲಿ LKG ಓದಿದ ಹುಡುಗ 7th ಸ್ಟ್ಯಾಂಡರ್ಡ್ಗೆ ಬರುವಾಗ ಅವನ ಮಾನಸಿಕ ಪರಿಸ್ಥಿತಿ ಹೇಗೆ. ಆದ್ರಿಂದ ಅವನನ್ನು ಏನು ಮಾಡಿದ್ವಿ, ಬೇರೆ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ವಿ. ನನ್ನ ಮಗಳನ್ನ, ನಾನು ಅಲ್ಲೇ ಕೆಲಸ ಮಾಡ್ತಿದ್ದೆ, ನನ್ನ ಮಗಳು ಅಲ್ಲೇ ಇದ್ವಿ ಅಂತ ಹೇಳ್ಕೊಂಡು 3
3ನೇ ಕ್ಲಾಸಲ್ಲಿ ಏನಾಯ್ತು? ನನ್ನ ಮಗಳಿಗೆ ಮತ್ತೊಂದು ಹುಡುಗಿ ಉದ್ದೇಶಪೂರ್ವಕವಾಗಿಯೋ ಆ ಮಗುವಿನ ಮಾನಸಿಕ ಸ್ಥಿತಿ ಏನಿತ್ತೋ ನೀರಿನ ಬಾಟ್ಲಲ್ಲಿ ವಿಷವನ್ನು ಹಾಕಿತ್ತು. ಅದನ್ನು ನಿಮ್ಮ ಗಮನಕ್ಕೆ ತಂದಾಗ ನೀವು ನಡ್ಕೊಂಡ ರೀತಿ ಹೇಗಿತ್ತು? 11 ವರ್ಷಗಳ ಕಾಲ ನಿಮ್ಮ ಹತ್ರ ನಾನು ಸಂಬಳ ಹೆಚ್ಚು ಮಾಡಿ ಅಂತ ಒಂದು ಸರ್ತಿಯಾರು ಮ್ಯಾನೇಜ್ಮೆಂಟಿನ ಮುಂದೆ ಬಂದಿದ್ದೀನಿ. ನಾನು ಶಿಕ್ಷಕಿ ಆಗಬೇಕು ಅಂತ ಕನಸನ್ನ ಹೊತ್ತುಕೊಂಡೇ ನಾನು ಏನಾಗಿದ್ದು ಲೆಕ್ಚರರ್ ಆಗಿದ್ದೆ. ಅಲ್ಲಿ ನಿಮ್ಮ ಸಂಸ್ಥೆಗೆ ಸೇರಿ ಗ್ರಾಮೀಣ ಭಾಗದ ಮಕ್ಕಳು ಏನಾಗಲಿ ಉನ್ನತ ಸ್ಥಾನಕ್ಕೆ ಬರಲಿ ಅನ್ನೋಂಥ ಒಂದು ವಿಶ್ವಾಸ ಇಟ್ಕೊಂಡೆ, ಮನಸ್ಸಿನಲ್ಲಿ ಆಸೆ ಇಟ್ಕೊಂಡೆ. ನಾನು ಅದಕ್ಕೆ ಚ್ಯುತಿ ಬರೆದಂತೆ ನನ್ನ ಮಕ್ಕಳಿಗೆ ನಾನು ನನ್ನಲ್ಲಿರುವಂತಹ ವಿದ್ಯೆಯನ್ನು ದಾರೆ ಎರೆದಿದ್ದೇನೆ ಅನ್ನೋಂಥ ಕಾನ್ಫಿಡೆನ್ಸ್ ನನಗಿದೆ. 100ಕ್ಕೆ 100 ರಿಸಲ್ಟ್ ಕೊಟ್ಟೆ ನಿಮ್ಮ ಕಾಲೇಜಿಂದ ನಾನು ಹೊರಗಡೆ ಬಂದಿದ್ದೆ. ನೀವೇನ್ ಮಾಡಿದ್ರಿ? ಅಂತ ಟೀಚರ್ಗೆ ಏನ್ ಮಾಡಿದ್ರಿ? ಈ ತರ ಸ್ಥಿತಿ ಆಗಿದೆ, ಒಂದ್ಸರ್ತಿ ಅವರ ಪಾಲಕರನ್ನ ಕರೆಸಿ ಅಂತ ಹೋಗಿದ್ರು ಏನ್ ಮಾಡಿದ್ರಿ ನೀವು? ಅವತ್ತಿನ ದಿನವನ್ನ ನೆನಪಿಸ್ಕೊಳ್ಳಿ, ನೀವು ಏನ್ ಮಾಡಿದ್ದೀರಾ? ಎಷ್ಟು ಅವಮಾನವನ್ನ ಮಾಡಿದ್ರಿ. ಸುಮ್ಮನ್ ಕುತ್ಕೊಳ್ಳಮ್ಮ, ನೀನ್ ನನ್ನ ಕೈ ಕೆಳಗಡೆ ಕೆಲಸ ಮಾಡೋಳು, ಸುಮ್ಮನ್ ಕುತ್ಕೊಳ್ಳಮ್ಮ ಅಂತ ಹೇಳಿ ಸುಮ್ಮನಿರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ. ಆದ್ರೆ ನಾನು ಆ ಕ್ಷಣಕ್ಕೆ ನನ್ನ ಸ್ವಾಭಿಮಾನ ನಾವೆಲ್ಲೂ ಬಿಟ್ಕೊಡುದು. ಆ ಸ್ವಾಭಿಮಾನಕ್ಕೆ ಬದ್ದಳಾಗಿರೋದ್ರಿಂದ ಆ ಕ್ಷಣಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಂದಿರು. ನಿಮ್ಮ ಮೀಟಿಂಗ್ ಅಂತ ಒಂದು ಬೃಹನ್ ನಾಟಕವನ್ನ ರಚನೆ ಮಾಡಿದ್ರಲ್ಲ, ನನ್ನನ್ನೇ ಟಾರ್ಗೆಟ್ ಇಟ್ಟು ಮೀಟಿಂಗಿನ ಏನು ಅಜೆಂಡಾವನ್ನ ರೆಡಿ ಮಾಡಿದ್ರಲ್ಲ, ಟಾರ್ಗೆಟ್ ಇಟ್ಟು ಅದ್ರಲ್ಲೂ ಬಂದು ಕೂಡ ನಾನು ಹೇಳಿದೆ. ಅದ್ರಲ್ಲೂ ಕೂಡ ಒಬ್ಬ ವ್ಯಕ್ತಿ ನೀನ್ ಕುತ್ಕೊಳ್ಳಮ್ಮ ಅಂತಾನೆ ಹೇಳಿ ಹೆದರ್ಸಿದ್ದೀರ. ನನ್ನ ಈ ದೌರ್ಜನ್ಯಕ್ಕೆ ಮಿತಿ ಉಂಟ. ನಾನು ಯಾಕೋ ಅನ್ನ ಹಾಕಿರೋ ಸಂಸ್ಥೆ ಅಂತ ಸುಮ್ಮನಿದ್ದಾಗ ಈಗ ಇನ್ನೂ ಸುಮ್ಮನಿರಂತ ಇದೆ. ನಿಮ್ಮ ತಾರತಮ್ಯ ಮಿತಿ ಮೀರಿದೆ. ನೀವು ಹೊರಗಡೆ ನಿಮ್ಮ ಅಸಲಿಯತ್ತು ಹೊರಗಡೆ ಬರಲೇಬೇಕು. ಯಾಕೆಂತಂದ್ರೆ ಸಾಯಿಬಾಬಾ ಅವರು ಉನ್ನತ ಚಿಂತನೆ ಉಳ್ಳಂತವ್ರು, ಹೆಲ್ಪ್ ಎವರ್ ಹರ್ಟ್ ನೆವರ್ ಅಂತ ನಾನು ಅವತ್ತು ಹೇಳಿದ್ದೆ. ನನ್ನ ಕಣ್ಣೀರಿಗೆ ನೀವು ಅನುಭವಿಸ್ತೀರಂತ, ಈಗ ಅನುಭವಿಸ್ಬೇಕು. ಅಷ್ಟು ದರ್ಪದಿಂದ ನಡ್ಕೊಂಡ್ರಲ್ಲ ನನ್ನ ಹತ್ರ. ಏನು ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಿರೋಳು ಅಂತ ಹೇಳ್ಕೊಂಡು ಅಷ್ಟು ದರ್ಪದಿಂದ ನಡ್ಕೊಂಡ್ರ? ಅದಕ್ಕೆ ಉತ್ತರವನ್ನು ಕೊಡ್ಬೇಕು. ನೀವು ಸಾರ್ವಜನಿಕವಾಗಿ ಉತ್ತರವನ್ನು ಕೊಡ್ಬೇಕು. ನನ್ನ ಮಗಳಿಗೆ ಆಗಿರುವಂತ ಅನ್ಯಾಯಕ್ಕೆ ಏನಾದ್ರೂ ಆಗಿದ್ರೆ ಮತ್ತೊಂದು ಹುಡುಗಿ ನಮ್ಮ ಗಮನಕ್ಕೆ ತರದೇ ಹೋಗ್ತಿದ್ದೆ. ಏನಾದ್ರು ಆಗಿದ್ರೆ ನೀವು ಬರ್ತಿದ್ರ? ನನ್ನ ಮಗಳ ಜೀವಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಇಟ್ಕೊಂಡಿದ್ರ? ಅಥವಾ ನೀವೇನಾದ್ರು ಹೊಣೆ ಇದ್ರೆ? ನಿಮ್ಮ ಶಾಲೆ ಮಕ್ಕಳ ವೈಯಕ್ತಿಕ ಏನಕ್ಕೆ ಸುರಕ್ಷತೆಗೆ ಗಮನ ಇಲ್ಲ. ನಾನು ಎದುರುಗಡೆನೆ ಟೈರ್ ಬಸ್ಟ್ ಆಗಿ ಬೆಂಕಿ ಹತ್ಕೊಂಡಿದೆ, ಎಲ್ಲ ಸೇರಿ ಆಫ್ ಮಾಡಿದ್ದೇವೆ. ಯಾವುದನ್ನು ನಾವು ದೊಡ್ಡದಾಗಿ ಹೊರಗಡೆ ಹೇಳಿಲ್ಲ. ಯಾಕೆಂತಂದ್ರೆ ಶಿಕ್ಷಣ ಸಂಸ್ಥೆ ಮುಂದೆ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ 70 ವರ್ಷದ ಇತಿಹಾಸ ಇರುವಂತಹ ಶಾಲೆಯನ್ನು ದಯವಿಟ್ಟು ಮಣ್ಪಾಲ್ ಮಾಡಬೇಡಿ. ಇನ್ನೊಂದು ಉದಾಹರಣೆ ಇದೆ, ಹೇಳ್ತೀನಿ. ಶಾಲೆಯನ್ನ ಏನ್ ಸರ್ವೆ ಮಾಡಿಸಿದ್ರಲ್ಲ, ಶಾಲೆ ಸರ್ವೆ ಮಾಡಿಸಿದ್ರಂತ ಗಡಿ ಎಲ್ಲಿದೆ? ಕಾಂಪೌಂಡ್ ಯಾಕೆ ಹಿಂದೋಯ್ತು? ಆ ಗಡಿ ಎಲ್ಲಿದೆ? ಆ ಕಾಂಪೌಂಡ್ ಯಾಕೆ ಹಿಂದೋಯ್ತು? ಏನ್ ಗೋಲ್ಮಾಲ್ ಮಾಡಿದ್ರೆ? ಉತ್ತರ ಕೊಡ್ಬೇಕು. ನೀವು ಜನರಿಗೆ ಉತ್ತರನ ಕೊಡಿ. ಇನ್ನು ಸುಮ್ಮನಿರೋದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಪಂಚಗ್ರಾಮಸ್ಥರೇ SKPಯ ಪದವಿ ಪೂರ್ವ ಕಾಲೇಜಿನಾಗಿ ಇರ್ಬೋದು, ಪ್ರೈಮರಿಯಿಂದನೂ ಇದೆ. ಅಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಶಾಲೆಯನ್ನು ನೀವು ಉಳಿಸ್ಕೊಳ್ಳಿ. ಮುಂದಿನ ಮಕ್ಕಳಿಗೆ ಅನುವು ಮಾಡಿಕೊಡಿ. ಭವಿಷ್ಯಕ್ಕೆ ಕರಿಕಾನ ಪರಮೇಶ್ವರಿ ಸಂಸ್ಥೆ ಮುಚ್ಚೋಗ್ಬಾರ್ದು. ಮುಚ್ಚೋದು ಇಲ್ಲ ಕೂಡ, ಆದ್ರೂ ಮುಚ್ಚೋಗ್ಬಾರ್ದು ಅನ್ನೋಂಥ ಒಂದು ಒತ್ತಾಸೆಯಿಂದ ಹೇಳ್ತಿದ್ದೇನೆ. ನನಗೆ ಭರವಸೆ ಇದೆ. ಪದವಿ ಏನು ಇಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಬಂದು ಶಾಲೆಯನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಅಲ್ಲಿ ಏನು ಗೋಲ್ಮಾಲ್ ಆಗಿದೆ ಅದ್ರ ಬಗ್ಗೆ ಕೂಡ, ಗಡಿ ಭಾಗದ ಗೋಲ್ಮಾಲಿನ ಬಗ್ಗೆ ಕೂಡ ಒಂದು ಗಮನವನ್ನು ಹರಿಸಿ. ಆದ್ರೆ ನನಗೆ ಅನ್ನಿಸ್ತಾ ಇರುವಂತದ್ದು, ಸಾಯಿಬಾಬಾ ಅವರ ಏನು ಅತ್ಯುತ್ತಮವಾಗಿರುವಂತಹ ಏನು ಸಂದೇಶ, ಜಗತ್ತಿಗೆ ಸಂದೇಶವನ್ನು ಕೊಟ್ಟು ಹೋಗಿರುವಂತಹ ಅವರ ಹೆಸರನ್ನ ನೀವು ಗೋಮುಖ ವ್ಯಾಘ್ರರಂತೆ ಅವರ ಮುಖವಾಡವನ್ನು ಹಾಕಿಕೊಂಡು ಬಂದು ಮೋಸ ಮಾಡಬಾರ್ದಿತ್ತು ಜನರಿಗೆ ಅಂತಾನೆ ಹೇಳ್ತಾರೆ. ನಿಮ್ಮ ಹತ್ರ ನಡೆಸೋಕ್ಕಾದ್ರೆ ನಡೆಸಿ ಅಂತಲ್ಲ, ನಡೆಸಬೇಡಿ, ಹೊರಡಿ ಅಂತಾನೆ ಕೇಳ್ಕೊಳ್ತಾರೆ. ಯಾಕೆಂತಂದ್ರೆ ಇಷ್ಟು ತಾರತಮ್ಯವನ್ನ ಸಾಯಿಬಾಬಾ ಹೇಳಿಲ್ಲ. ಸಾಯಿಬಾಬಾರವರು ಆ ತಾರತಮ್ಯವನ್ನ ಹೇಳಿಲ್ಲ. ಏನು ಬಿಳಿ ಅಂಗಿ ಹಾಕೊಂಡು ಬಂದು ಕಪ್ಪು ಹೃದಯವನ್ನ ಇಟ್ಕೊಂಡು ಮಾತಾಡ್ತಿರಲ್ಲ, ಅವರುಗಳು ದಯವಿಟ್ಟು ಶಾಲೆಯನ್ನ ವಾಪಸ್ ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಿ ದಯವಿಟ್ಟು ಹೊರಡಿ. ಯಾಕೆಂದ್ರೆ ನಿಮ್ಮ ಹತ್ರಕ್ಕೆ ಈ 9 ವರ್ಷದಲ್ಲಿ ಎಲ್ಲ 1-2 ವರ್ಷದಲ್ಲೇ ನಿಮ್ಮ ನಡೆ ಎಲ್ಲರಿಗೂ ಅನುಮಾನ ಬರ್ತಿತ್ತು. ಅವ್ರು ಯಾರೂ ಏನ್ ಮಾಡಲಿಲ್ಲ, ಹೇಳಲಿಕ್ಕೆ ಹೋಗ್ಲಿಲ್ಲ. ಅದು ಈ ಗೋಲ್ಮಾಲ್ಗಳು, ಈ ತಾರತಮ್ಯ, ಏನು ಕನ್ನಡ ಮಾಧ್ಯಮವನ್ನ ಇದನ್ನ ಮುಚ್ಚಬೇಕು ಅಂತೇಳಿ ನೀವು ಇದು ಮಾಡ್ತೀರಾ, ಅಲ್ಲಿ ಸೌಲಭ್ಯವನ್ನು ಕೊಡದೆ ಆ ಮಕ್ಕಳನ್ನ ವಂಚಿಸ್ತಿದ್ದೀರಾ. ಅವುಗಳಲ್ಲಿ ಇನ್ಯಾವುದು ನಡಿಬಾರ್ದು. ದಯವಿಟ್ಟು SKP ಪದವಿ ಪೂರ್ವ ಕಾಲೇಜಿನ ಈ ಸಂಸ್ಥೆಯಡಿ ಓದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದಕ್ಕಾಗಿ ಎದ್ದು ನಿಲ್ಲಿ ಅಂತ ಕರೆ ಕೊಡ್ತೀನಿ. ಧನ್ಯವಾದ. ನಮಸ್ಕಾರ. ನಾನು SKP ಶಾಲೆಯಲ್ಲಿ ಕಲ್ತವ ಹಳೆ ವಿದ್ಯಾರ್ಥಿ. ನಮ್ಮದೊಂದು ಪೂರ್ವ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷವಾಗಿ ಇದ್ದೆ ನಾನು. ನಮ್ಮ ಒಂದೂರಿಂದ ಸುಮಾರು ಮಂದಿ ಬಡ ಮಕ್ಕಳಲ್ಲಿ ಶಾಲೆ ಬರ್ತಾರೆ. ಈ ಶಾಲೆಯಲ್ಲಿ ಈಗ ಕನ್ನಡ ಮೀಡಿಯಮ್ಮನ್ನೇ ತೆಗೆಯುವ ಪರಿಸ್ಥಿತಿ ಏನೋ ಉಂಟು ಅಂತ ನಮಗೂ ಹಿಂಗೆ ಸುದ್ದಿ. ಆದರೆ ಈ ಬಡ ಮಕ್ಕಳಿಗೆಲ್ಲ ಭಾರಿ ಇದರಿಂದ ತೊಂದರೆ ಆಗ್ತದೆ. ಹಂಗಾಗಿ ಇನ್ನು ಹಿಂಗಾದರೆ ಮಕ್ಕಳ ಪರಿಸ್ಥಿತಿ ಹೆಂಗೆ ಹೇಳೋದು ನಮಗೆ ಭಾರಿ ಬೇಸರ ಆಗ್ತಾ ಉಂಟು.
ಇವರು ಬರುವಾಗ ಸತ್ಯ ಸಾಯಿ ಸ್ಕೂಲು ಇವರು ನಡೆಸ್ತೆ ಅಂತ ಬಂದಾಗ ನಾವು ಭಾರಿ ಖುಷಿಯಿಂದ ಇತ್ತು. ಇವರು ಏನೋ ಚಲೋ ಮಾಡ್ತಾರೆ, ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಾಗ್ತದೆ. ಹಾಗೆ ಈಗ ನೋಡ್ರೆ ಭಾರಿ ಬೇಸರ ಆಗ್ತದೆ. ಇದು ಎಲ್ಲ ಪಾಲಕರು ಈಗ ಧೈರ್ಯವಾಗಿ ಹೇಳಲಿಕ್ಕೆ ಬೇಜಾರಾಗ್ತದೆ ಪಾಪ ಅವರಿಗೆ. ನಮ್ಮೂರಲ್ಲೂ ಹಾಗೆ ಎಲ್ಲರೂ ಹೀಗೆ ಮುಜುಗರ ಆಗ್ತದೆ. ಅವ್ರು ಶಾಲೆ ಬರ್ತಾರೆ, ಈಗ ಹೇಳೋದು ಕಷ್ಟ. ಅದೇ ಮುಂದೆ ಎಂತ ಮಾಡಬೇಕು ಅನ್ನೋದೇ ಸಮಸ್ಯೆ. ಈಗ ನಾವೆಲ್ಲ ಸೇರಿದರೆ ಏನಾದ್ರು ಆಗ್ಬೋದಾ ಅಂತ. ಅದು ಅಲ್ಲ, ಊರಲ್ಲಿ ಕೇಳೋದಿಲ್ಲ. ಊರಿನಲ್ಲಿ ಯಾರನ್ನೂ ಕೇಳೋದಿಲ್ಲ. ಅವರು ಯಾರನ್ನು ನಂಬಿಕೆಗೆ ತಗೊಳ್ಳೋದೇ ಇಲ್ಲ. ಅಲ್ಲ, ನನಗೆ ನಾವು ಮೊದಲೇ ಒಂದು ಕಾರ್ಯಕ್ರಮ ಮಾಡುವಾಗ ಇದೇ ಅನುಭವ ಆಗಿತ್ತು. ನಂತರ ಇವರು ಹಳೆ ವಿದ್ಯಾರ್ಥಿ ಅವ್ರನ್ನ ಬಿಟ್ಟರು ನಿಮಗೆ ಎಂತ ಆಗ್ತದೆ ಮುಂದೆ, ಅದನ್ನು ಆಲೋಚನೆ ಮಾಡಿದೆ. ಅವರಿಗೆ ಹಾಗೆ ಮಾತಾಡಲಿಕ್ಕಿಲ್ಲ ಅಂತ ಹೇಳಿದ್ದು ನಾವು ಕೇಳಿದ್ದೆ. ಆವಾಗ ಅವ್ರು ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಜಾಗ ಕೊಟ್ಟರು. ಈ ಬರೀ ಇನ್ನೂ ಮಾಡಲಿಲ್ಲ, ನಾವು ಕಳೆದ ವರ್ಷ ಮಾಡಿದರು. ಈ ಬರೀ ಮೊನ್ನೆ ಒಂದು ಕಾರ್ಯಕ್ರಮ ಕೊಡೋದಿಲ್ಲ ಹೇಳಿದ್ಮೇಲೆ ನಮಗಿದು ಭಾರಿ ಬೇಜಾರಾಯಿತು. ಮತ್ತು ಕರಿಕಾ ನಮ್ಮನ ಹೆಸರನ್ನು ಎರಡನೇ ಹೆಸರಲ್ಲಿ ಇರ್ತಾರೆ. ಸತ್ಯಸಾಯಿ ಅಲ್ಲ, ಅದೇನು ತೊಂದರೆ ಇಲ್ಲ ಆಗಿತ್ತು. ಆದರೆ ಮಕ್ಕಳಿಗೆ ಇದಾಗ್ತದಲ್ಲ, ಅದೇ ಸಮಸ್ಯೆ ಆಗೋದು. ಮಕ್ಕಳಿಗೆ ಭಾರಿ ತೊಂದರೆ ಆಗ್ತದೆ. ನಮ್ಮೂರಿಂದ ಬರೋ ತುಂಬ ಮಂದಿ ಗೌಡ್ರ ಮಕ್ಕಳು ಅವರು ತುಂಬ ಮಂದಿ ಬರ್ತಾರೆ. ಇದೇ ನನ್ನ ಅಭಿಪ್ರಾಯ. ನಮಸ್ಕಾರ, ನಾನು ರಾಮಚಂದ್ರ ಕೃಷ್ಣ ಭಟ್ ಅಂತ, ಬಾಗಮತಿ ಅದು. ನಮಗೆ ಸಾಯಿ ಸೇವಾ ಟ್ರಸ್ಟಿಗೆ ವಹಿಸ್ಕೊಡ್ತಾರೋ ಅಂತ ಊರಿನ ಜನರ ಅಭಿಪ್ರಾಯವನ್ನು ಪಡೆದು ಅವರು ಏನು ಅಂದರೆ ಹೇಳ್ತಾ ಅಂದರೆ ಊರಿನ ಜನರಿಗೆ, ಸ್ಥಳೀಕರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತ ನಾವು ವಹಿಸ್ಕೊಟ್ಟಾಗಿತ್ತು. ಇದನ್ನು ಸಂಸ್ಥೆಗೆ ವಹಿಸುವ ಸತ್ಯಸಾಯಿ ಟ್ರಸ್ಟಿಗೆ ವಹಿಸ್ಕೊಟ್ಟಾಗಿತ್ತು. ಆದರೆ ಅವರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಥಳೀಕರಿಗೆ ಪ್ರಾಶಸ್ತ್ಯವನ್ನು ಕೊಡದೆ ಹೆಚ್ಚಾಗಿ ಅಂದರೆ ಕನ್ನಡವನ್ನು ಕಡೆಗಣಿಸಿ ಇಂಗ್ಲೀಷ್ ಮೀಡಿಯಮನ್ನು ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಉಂಟು. ಅದಕ್ಕಾಗಿ ಸ್ಥಳೀಕರಿಗೆ ಫಸ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ನಂತರ ಉಳಿದವರಿಗೆ, ಹೊರಗಿನವರಿಗೆ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನಾನು HR ಗಣೇಶ್, ಹೊಸಪುಳಿ ಗ್ರಾಮ ಪಂಚಾಯತ್ ಸದಸ್ಯ. ಕಳೆದ ಸುಮಾರು 20-25 ವರ್ಷದಿಂದ ಸಾರ್ವಜನಿಕ ಸೇವೆಯಲ್ಲಿ ಸಮಾಜದಲ್ಲಿ ಕಾರ್ಯಕರ್ತನಾಗಿ ಉಳಿಸ್ಕೊಂಡು ಬಂದಂಥವರು. ನಾನು ಓದಿದ್ದು ಸಹ ಶ್ರೀ ಕರಿಕಾನ್ ಪರಮೇಶ್ವರಿ SKP ಜೂನಿಯರ್ ಕಾಲೇಜ್ ಅರೆಂಗಡಿಯಲ್ಲಿ. ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು, ಬದುಕನ್ನು ಕೊಟ್ಟಿಕೊಂಡಂಥ SKP ಜೂನಿಯರ್ ಕಾಲೇಜ್ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಕಳೆದ 8-9 ವರ್ಷಗಳ ಹಿಂದೆ ಶ್ರೀ ಸತ್ಯಸಾಯಿ ಸೇವಾ ಟ್ರಸ್ಟ್ ಇವರು ನಮ್ಮನ್ನು ಸಂಪರ್ಕ ಮಾಡಿ, ಇಲ್ಲಿ ಸ್ಥಳೀಯರನ್ನು ಸಂಪರ್ಕ ಮಾಡಿ, ನಾವು ಇದನ್ನು ನಡೆಸ್ತೇವೆ, ಮುಂದಿನ ದಿನದಲ್ಲಿ ಈ ಶಾಲೆ ಮತ್ತು ಈ ಜಾಗ ಸಿಕ್ಕಿದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡ್ತೇವೆ ಅಂತ ಎಲ್ಲವನ್ನು ನಮ್ಮನ್ನು ನಂಬಿಸಿ ಈ ಜಾಗವನ್ನು ಸತ್ಯಸಾಯಿ ಸೇವಾ ಟ್ರಸ್ಟ್ ಆಡಳಿತಾತ್ಮಕವಾಗಿ ವಹಿಸಿಕೊಂಡಿತು. ಆದರೆ ಯಾವ ರೀತಿ ಅವರು ಮಾತನ್ನು ಕೊಟ್ಟಿದ್ರು, ಇಲ್ಲಿ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಇಲ್ಲಿಯ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸೇವಾ ಸಂಸ್ಥೆಯನ್ನು ನಡೆಸ್ತೇವೆ ಎನ್ನುವ ಮಾತನ್ನು ಸಹ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಅದು ಯಾವುದನ್ನು ಅವರು ಈ ಒಂದು ಸಂದರ್ಭದಲ್ಲಿ ಪರಿಗಣಿಸ್ತೇವೆ. ಒಂದು ಊರಿನ ಒಂದು ಗೌರವಕ್ಕೂ ಒಂದು ಪಾತ್ರರಾಗ್ತಾರೆ. ಅವರಿಗೆ ಯಾವ ರೀತಿ ಬೇಕೋ ಸಂಸ್ಥೆಯನ್ನು, ಶಾಲೆಯನ್ನು, ಕಾಲೇಜನ್ನು ನಡೆಸ್ತಾ ಬಂದದ್ದು ನಮಗೆ ಊರಿನವರಿಗೆ ಎಲ್ಲ ಸ್ವಲ್ಪ ಬೇಸರದ ಸಂಗತಿಯಾಗಿದೆ. ಹಾಗಾಗಿ ಅವರು ಏನು ಮಾತನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೂಡಲೇ ಇಲ್ಲಿಯ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಹಿರಿಯರನ್ನು ಒಂದು 3-4 ಜನರಾದರೂ ಸಹ ಆಡಳಿತ ಕಮಿಟಿಯಲ್ಲಿ ಸೇರಿಸಿಕೊಂಡು ಮುಂದಿನ ದಿನದಲ್ಲಿ ಶಾಲೆಯ ಜಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಹೈಯರ್ ಎಜುಕೇಷನ್ ಸಂಸ್ಥೆಗಳನ್ನು ಸ್ಥಾಪಿಸಲೇಬೇಕು. ಇಲ್ಲವಾದಲ್ಲಿ ಆ ಸಂಸ್ಥೆಯನ್ನು ಪುನಃ ನಮ್ಮ ಊರಿನ ಹಿರಿಯರ ನೇತೃತ್ವದಲ್ಲಿ, ಅಧಿಕಾರಿಗಳ ನೇತೃತ್ವದಲ್ಲಿ ನಮಗೆ ಹಸ್ತಾಂತರ ಮಾಡಲಿ ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ನಮ್ಮ ಕಡ್ಲೆ ಹೆಂಡರು
ಕಡ್ಲೆ ಗಣೇಶ್ ಹೆಗಡೆ ಅಂತ ಸ್ಥಳವನ್ನು ಮಂಜೂರಿ ಮಾಡಿಸಿ ದೊಡ್ಡ ಪ್ರಮಾಣದಲ್ಲಿ ಡೊನೇಟ್ ಮಾಡಿದಂಥವು. ಗೋಳ್ಗರೆ ವಿನಾಯಕ್ ಭಟ್ರು ಅಂತವು ಹಿರಿಯರೆಲ್ಲ ಶ್ರಮ ತ್ಯಾಗದ ಒಂದು ಪರಿಶ್ರಮದಿಂದ ಕಟ್ಟಿದಂಥ ಸಂಸ್ಥೆ. ನೂರಾರು ಜನರ ಬೆವರಿದೆ ಅಂತ ಒಂದು ಸಂಸ್ಥೆ ಇವತ್ತು ನಮ್ಮ ಊರಿನ ಒಂದು ಗೌರವ ಸೂಚಕವಾಗಿರಬೇಕು ಅಂತ ನಮ್ಮೆಲ್ಲರ ಭಾವನೆ. ಆ ಕಾರಣದಿಂದ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿಸಿಕೊಳ್ಳುವುದೇನೆಂದರೆ, ಯಾವ ರೀತಿ ಅವರು ಮಾತನ್ನು ಕೊಟ್ಟು ಸಂಸ್ಥೆಯನ್ನು ಪಡೆದುಕೊಂಡಿದ್ರು ಅದೇ ರೀತಿ ಅವರು ನಡ್ಕೊಳ್ಬೇಕು. ಇಲ್ಲವಾದಲ್ಲಿ ಸಂಸ್ಥೆಯನ್ನ ಊರಿನ ಹಿರಿಯರಿಗೆ ಪ್ರಮುಖರೆಲ್ಲರೂ ಸೇರಿ ಒಂದು ಮೀಟಿಂಗ್ ಕರೆದು ಪುನಃ ಅದನ್ನ ಹಸ್ತಾಂತರಿಸಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಆಗ್ರಹಿಸ್ತೇನೆ. ಒಂದು ವಸ್ತುವಾಗಲಿ, ಒಂದು ವ್ಯಕ್ತಿಯಾಗಲಿ ಅಥವಾ ಹಿಂದಿಯ ಸಂಘ ಸಂಸ್ಥೆಗಳಾಗಲಿ ಕಳೆದುಕೊಂಡ್ರೆ ಮಾತ್ರ ಅದರ ಮೌಲ್ಯ ಗೊತ್ತಾಗ್ತದೆ. ಆ ಕಾರಣದಿಂದ ನಾವೆಲ್ಲ ಒಗ್ಗಟ್ಟಾಗಿ ಆ ಸಂಸ್ಥೆಯನ್ನ ಪುನಃ ನಮ್ಮಲ್ಲಿ ತೆಗೆದುಕೊಳ್ಳಿಕ್ಕೆ ಹೋರಾಟದ ಅವಶ್ಯಕತೆ ಇದ್ರೆ ಹೋರಾಟದ ಮೂಲಕನೂ ಸಹ ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿಸಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ನಮಸ್ಕಾರ, ನಾನು KS ಹೆಗಡೆ, ಗುಮ್ಮೇಗಿರಿ. ನಮ್ಮ ಊರಿನ 70 ವಸಂತಗಳನ್ನು ಕಂಡಂತಹ ಶ್ರೀ ಕರಿಕಾಲ ಪರಮೇಶ್ವರಿ ವಿದ್ಯಾಸಂಸ್ಥೆ ಕೆಲವು ವರ್ಷಗಳ ಹಿಂದೆ ಆಡಳಿತದ ವೈಪರೀತ್ಯದಿಂದ ಏರುಪೇರಾದಂತಹ ಪರಿಸ್ಥಿತಿಗೆ ಬಂದಿದ್ದು, ಅದನ್ನು ಸರಿಪಡಿಸುವಂತಹ ಉದ್ದೇಶದಿಂದ ಇಲ್ಲಿಯ ಮುಂದಾಳುಗಳೆಲ್ಲ ಸೇರಿ ಕರ್ನಾಟಕದಲ್ಲಿ ಹೆಸರು ಮಾಡಿದಂತಹ ಸಂಸ್ಥೆ ಅಂತ ಗುರುತಿಸಲ್ಪಟ್ಟಂತಹ ಅಳಿಕೆ ವಿದ್ಯಾಸಂಸ್ಥೆಯ ಸಮೂಹಕ್ಕೆ ಅದನ್ನು ಹಸ್ತಾಂತರಿಸಿದರೆ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಮುಂದೆ ಊರಿಗೆ ಅನುಕೂಲ ಆಗ್ತದೆ, ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿ ಆಗ್ತದೆ ಎನ್ನುವಂತಹ ಭರವಸೆಯೊಂದಿಗೆ ಎಲ್ಲರೂ ಸೇರಿ ಸತ್ಯಸಾಯಿ ವಿದ್ಯಾಸಂಸ್ಥೆಯ ಸಮೂಹದವರಿಗೆ ಅದನ್ನು ವರ್ಗಾಯಿಸುವಂಥ ನಿರ್ಧಾರಕ್ಕೆ ವರ್ಗಾಯಿಸಿಕೊಟ್ಟು, ಆದರೆ ಅದನ್ನು ವರ್ಗಾಯಿಸುವಾಗ ಊರಿನವರಿಗೆ ಒಂದು ಭರವಸೆ ಇತ್ತು. ಇವರು ಸಂಸ್ಥೆಯ ಅಭಿವೃದ್ಧಿ ಮಾಡ್ತಾರೆ, ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರೊಂದಿಗೆ ಇಲ್ಲಿಯ ಪರಿಸರಕ್ಕೆ ಹೊಂದಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸಂಸ್ಥೆಯನ್ನು ಮುಂದುವರಿಸ್ತಾರೆ ಎನ್ನುವಂತಹ ಭರವಸೆ ಇತ್ತು. ಆದರೆ ಇತ್ತೀಚೆಗೆ ಆ ಭರವಸೆ ಹುಸಿಯಾಗ್ತಾ ಇದೆ ಎನ್ನುವುದು ವಾಸ್ತವಿಕವಾಗಿ ಇತ್ತೀಚೆಗೆ ಕೇಳಿ ಬಂದಂತಹ ಮಾಹಿತಿಯ ಪ್ರಕಾರ ಆಂಗ್ಲ ಮಾಧ್ಯಮದ ವಿಭಾಗವನ್ನು ಪ್ರಾರಂಭಿಸಿದ್ದಾರೆ. ಒಳ್ಳೆಯ ಬೆಳವಣಿಗೆ ಸರಿ, ಆದರೆ ಕನ್ನಡ ಮಾಧ್ಯಮ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದೆ. ಕನ್ನಡ ಮಾಧ್ಯಮದಲ್ಲಿ ಓದಬೇಕಾದಂತಹ ಮಕ್ಕಳಿಗೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ನಿರ್ಲಕ್ಷ್ಯಗೊಳ್ತಾ ಇದೆ ಎಂಬಂತಹ ಸಂಗತಿಯನ್ನು ಯೋಚಿಸಿದಾಗ ಬಹಳ ಬೇಜಾರು ಅನಿಸ್ತದೆ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿಯೂ ಬೆಳವಣಿಗೆ ಆಗಬೇಕಾಗಿತ್ತು ಎನ್ನುವುದು ನಮ್ಮ ಯೋಚನೆ. ಜೊತೆಗೆ ಇತ್ತೀಚೆಗೆ ಸಂಸ್ಥೆಯ ಆಡಳಿತಗಾರರು ಅವರದೇ ಆದಂತಹ ಧೋರಣೆಯಲ್ಲಿ ಅದನ್ನು ನಾವು ಆಡಳಿತ ಅನ್ನಬೇಕೋ ದುರಾಡಳಿತ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ದುರಾಡಳಿತ ಅಂತಂದರೆ ಬಹುಶಃ ಆಡಳಿತ ಮಾಡುವವರಿಗೆ ಬೇಸರ ಆಗಬಹುದು. ಊರಿನಿಂದ ಸಂಸ್ಥೆಯನ್ನು ಪ್ರತ್ಯೇಕಗೊಳಿಸ್ತಾ ಇದ್ದಾರೆ. ಎಲ್ಲಿಯೋ ಹೋಗಬೇಕಾದ ಸಂಸ್ಥೆಯ ವ್ಯವಸ್ಥೆ ಇನ್ನೆಲ್ಲಿಗೂ ಸಾಗ್ತಾ ಇದೆ. ಊರಿನ ಕಾರ್ಯಕ್ರಮಗಳಿಗೆ ಸಂಸ್ಥೆಯಲ್ಲಿ ಸ್ಥಳಾವಕಾಶ ಕೊಡ್ತಾ ಇಲ್ಲ ಎನ್ನುವುದು ಇತ್ತೀಚಿನ ಬೆಳವಣಿಗೆಯಲ್ಲಿ ಕಂಡುಬಂದಂತಹ ಒಂದು ಹೊಸ ಸಂಗತಿ. ಇಂತಹ ಬೆಳವಣಿಗೆ ವಾಸ್ತವಿಕವಾಗಿ ಸಲ್ಲ, ಇಂಥದ್ದು ವಿವಾದಕ್ಕೆ ಕಾರಣ ಆಗ್ತದೆ. ಹೀಗಾಗಿ ಈಗ ನನ್ನ ವಿನಂತಿ ಮತ್ತು ಯೋಚನೆ ಇಷ್ಟೇ. ಒಳ್ಳೆಯ ಉದ್ದೇಶದಿಂದ ನಾವು ಹಸ್ತಾಂತರಿಸಿದಂತಹ ಸಂಸ್ಥೆಯನ್ನು ತಗೊಂಡವರು ಊರಿನವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿಯೇ ಪ್ರಸಿದ್ಧಿ ಪಡೆದು ಮೆರೆದಂತಹ ಈ ಸಂಸ್ಥೆಯನ್ನು ಊರಿನ ಸಂಸ್ಥೆಯಾಗಿ ಬೆಳೆಸುವಂತಹ ನಿರ್ಧಾರಕ್ಕೆ ಬರೋದು ಒಳ್ಳೆಯದು ಅಂತ ನನ್ನ ಯೋಚನೆ, ನನ್ನ ಸೂಚನೆ ಕೂಡ. ಹೀಗಾಗಿ ಪಂಚಗ್ರಾಮದ ಮುಂದಾಳುಗಳೊಂದಿಗೆ ಅವರು ಚರ್ಚಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಊರಿನ ಜೊತೆಗೆ ಹೊಂದಾಣಿಕೆಯೊಂದಿಗೆ ಸಂಸ್ಥೆಯನ್ನು ಬೆಳೆಸಿಕೊಂಡು ಹೋದರೆ ನಮ್ಮೆಲ್ಲರ ಸಹಾಯ ಸಹಕಾರ ಸಂಸ್ಥೆಗೆ ಯಾವತ್ತೂ ದೊರಕುತ್ತದೆ. ಇಲ್ಲಾಂದರೆ ಇದು ಹೀಗೆಯೇ ಮುಂದುವರೆದರೆ ಸಂಸ್ಥೆಯೇ ಬೇರೆ ಊರೇ ಬೇರೆ ಅಂತಾದರೆ ಮುಂದೆ ಬೆಳವಣಿಗೆಯ ದಾರಿ ತಪ್ಪಿ ಸಂಸ್ಥೆಯು ದುರಂತದತ್ತ ಸಾಗಬಹುದಾದಂತಹ ಸಾಧ್ಯತೆಗಳು ಕಂಡುಬರುತ್ತವೆ. ಹೀಗಾಗಿ ಸಂಸ್ಥೆಯ ಆಡಳಿತಗಾರರಲ್ಲಿ ನನ್ನದೊಂದು ಹೃತ್ಪೂರ್ವಕ ವಿನಂತಿ, ದಯವಿಟ್ಟು ಸುತ್ತಮುತ್ತಲಿನ ಪಂಚಗ್ರಾಮದ ಮುಂದಾಳುಗಳೊಂದಿಗೆ ಮಾತಾಡಿ ಸೌಹಾರ್ದ ಸಹಬಾಳ್ವೆಯ ಒಂದು ಯೋಜನೆಯೊಂದಿಗೆ ಸಂಸ್ಥೆಯನ್ನು ಬೆಳೆಸಿ
ಊರಿನಿಂದ ಸಂಸ್ಥೆಯನ್ನು ಪ್ರತ್ಯೇಕಿಸುವಂತಹ ಯೋಚನೆಯನ್ನು ಮಾಡಬೇಡಿ ಅನ್ನುವ ವಿನಂತಿಯೊಂದಿಗೆ ನನ್ನ ಕಳಕಳಿಯ ಮನವಿಯನ್ನು ನಮ್ಮ ಮುಂದೆ ನೀಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನಾನು ಮಂಜುನಾಥ್ ಶೆಟ್ಟಿ ತೊಳಸಾಣೆ. ಇವತ್ತು ಶ್ರೀ ಕರಿಕಾನು ಪರಮೇಶ್ವರಿ ಮಹಾವಿದ್ಯಾಲಯ ಅರೆಂಗಡಿಯ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಇಲ್ಲೇನಾಗಿದೆ ಅಂತಂದರೆ, ಯಾರೋ ನಮ್ಮ ಹಿರಿಯರು ಬಹಳ ಪರಿಶ್ರಮದಿಂದ ಕಟ್ಟಿದಂಥ ಒಂದು ಸಂಸ್ಥೆ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಈ ನಮ್ಮವರನ್ನೇ ಕಂಪೌಂಡಿನ ಹೆರಗಿ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಅವ್ಯಾಹತವಾಗಿ ನಡೀತಾರೆ. ಇಂಗ್ಲಿಷ್ ಮಾಧ್ಯಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಕನ್ನಡವನ್ನು ಕೊಲ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ. ಯಾಕೆಂತಂದರೆ, ಬಹಳ ಕಷ್ಟದ ದಿನಗಳಲ್ಲಿ ಜನರಿಂದ ಚಂದಾವಣೆ ಎತ್ತುವ ರೀತಿಯಲ್ಲಿ ಆ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿದ್ರು. ಅದರ ಪರಿಣಾಮವಾಗಿ ನಮ್ಮ ಭಾಗದ ಎಷ್ಟೋ ಜನ ವಿದ್ಯಾವಂತರಾಗಿದ್ದಾರೆ. ಇಲ್ಲದಿದ್ದರೆ ಸರಿಯಾದ ಸಾರಿಗೆ ವ್ಯವಸ್ಥೆನೂ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಶಾಲೆ ಎಷ್ಟೋ ಜನರಿಗೆ ವಿದ್ಯೆ ಮರೀಚಿಕೆ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಕಲಿತು ಇವತ್ತು ರಾಜ್ಯದ ಮತ್ತು ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿದ್ದಾರೆ. ಅವರೆಲ್ಲರ ಈ ಶಾಲೆಯಿಂದಲೇ ಕಲ್ತ್ಕೊಂಡು ಹೋದವರು. ಇವತ್ತು ವ್ಯಾಪಾರೀಕರಣ ಇವತ್ತು ಪ್ರಾರಂಭವಾಗಿದೆ. ಆ ಶಾಲೆಯನ್ನ ವ್ಯಾಪಾರದ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂತಂದ್ರೆ, ಸಂಸ್ಕೃತಿ ಸಾಹಿತ್ಯಕ್ಕೆ ಹೆಸರಾಗಿರ್ತಕ್ಕಂಥ ನಮ್ಮ ಸಾಲ್ಕೋಡು ಗ್ರಾಮದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಸ್ಥಳಾವಕಾಶ ನೀಡಿದಂತಹ ಒಂದು ಚಕ್ರಾಧಿಪತ್ಯ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯ. ಹಾಗಾಗಿ ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕಾದಂತಹ ದಿವಸ ಇದು. ನಾವು ಎಲ್ಲರೂ ಸೇರಿ ಈ ನಮ್ಮ ಸಂಸ್ಥೆಯನ್ನು ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.